ಹೋಗಿದ್ದೀವಿ. ಇದೊಂದು ಸರಿ ಒಕ್ಕಟ್ಟು ಆಗಿ ಒಕ್ಕಟ್ಟು ಪ್ರದರ್ಶನ ಮಾಡಿ ನಾವು ಎಲ್ಲರೂ ಕೂಡಿ ಹಿರಿಯರದಾರ ಗೌಡ್ರ ಭಾಳ ಮಂದಿ ಪಿಡಿಕೆ ಇತ್ತು. ಎಲ್ಲರೂ ಸೂಕ್ತ ಬೇರ್ತಿನದಾರು ಯಾರು ಇದ್ರ ಬಗ್ಗೆ ಮಾತಾಡೋಕ್ಕೆ ಅದೇ ಇರಲಿಲ್ಲ. ಆದರೆ ಅವ್ರು ಹಿರಿಯರದಾರು ಅವ್ರನ್ನ ಬ್ಯಾಂಕಿಗೆ ಕಳಿಸು ಮತ್ತು ಎಲ್ಲರೂ ಒಮ್ಮತ ಅಭಿಪ್ರಾಯ ಬಂದ. ಆಮೇಲೆ ನಮ್ಮ ಜಿಲ್ಲಾ ಹಿರಿಯರಾದ ರಮೇಶ್ ಕತ್ತಿ ಅವರಾಗಲಿ, ಲಕ್ಷ್ಮಣ್ ಸವದಿ ಅವರಾಗಲಿ, ಡಿ ಪಾಟೀಲ್ರ ಎಲ್ಲರೂ ಕೂಡ ಒಂದು ತೀರ್ಮಾನ ಬಂದ. ಗೌಡ್ರನ್ನ ಕಡ್ದಾಗ ಇಳಿಸೋನು, ಗೌಡ್ರ ಮುಖಾಂತರನ ಬ್ಯಾಂಕಿಗೆ ಏನೇನು ನಮಗೆ ಇಲ್ಲಿ ಸೌಲಭ್ಯ ಬೇಕು ಅವನ್ನೆಲ್ಲ ಪಡೆಯೋಕ್ಕೆ ವ್ಯವಸ್ಥೆ ಆಗ್ತೈತಿ. ಅವರ ಪರಿಚಿತರದಾರ, ಸಾಮಾಜಿಕ ಕ್ಷೇತ್ರದಾಗ ಅನೇಕ ಕಾರ್ಯ ಕೂಡ ಮಾಡಿದ್ದಾರೆ. ನಿಮ್ಗೆ ಯಾರು ಬಸವನಗೌಡರ ಪರಿಚಯ ಇಲ್ಲ ಅಂತ ಅನ್ನೋದು ಇಲ್ಲಿ ಹಾಲ್ದಾಗ ಯಾರೂ ಇಲ್ಲ. ಭಾಳಷ್ಟು ಕಾರ್ಯಕ್ರಮ ಮಾಡಿದರು. ಭಾಳಷ್ಟು ಸಾಮಾಜಿಕ ವಿಷಯಗಳು ಬಂದಾಗ ಕೂಡ ಚರ್ಚೆ ಮಾಡ್ಕೊತ ಇದು ಮಾಡ್ಕೊತ ಬಂದಾರ. ಅವರ ಮದತ್ ಮಾಡ್ಕೊತ ಬಂದಾರು. ಇದೊಂದು ಪೋಸ್ಟ್ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಹಾರಗಿರಿ ಈ ಭಾಗದಲ್ಲಿ, ರಾಯಬಾಗ್ ತಾಲೂಕಿನಲ್ಲಿ ಅನೇಕ ರೀತಿಯಿಂದ ಸೇವೆ ಮಾಡೋಕ್ಕೆ ಬರ್ತೈತಿ. ಒಂದು ಬ್ಯಾಂಕಿಗೆ DCC ಬ್ಯಾಂಕಿನಿಂದ ಒಂದು ಸೊಸೈಟಿಗೆ ಫರ್ನಿಚರ್ ಬರ್ತಾವೆ, ಟ್ರೆಜರಿ ಬರ್ತೈತಿ, ಕಂಪ್ಯೂಟರ್ ಬರ್ತಾವೆ, ಕಟ್ಟಡಕ್ಕೆ ಸೊಯ್ ಬಡ್ಡಿಯಲ್ಲಿ ರೊಕ್ಕ ಕೊಡ್ತಾರೆ. ಈ ಯಾವ ಸೌಲಭ್ಯಗಳು ಸೊಸೈಟಿ ನಾವು ರಾಯಬಾಗ್ ತಾಲೂಕಿನಲ್ಲಿ ಪಡ್ಕೊಂಡಿಲ್ಲ. ಅದಕ್ಕಾಗಿ ಡೈರೆಕ್ಟರ್ ಅವ್ರನ್ನ ಮಾಡಿ ಭಾಳ ಸೇವೆ ಈ ಭಾಗಕ್ಕಾಗಲಿ, ಈ ಸೊಸೈಟಿಗಳಿಗಾಗಲಿ, ತಮ್ಮೆಲ್ಲ ರೈತರಿಗೆಲ್ಲ ಈಗ ಆಗಬೇಕಾಗೈತಿ. ಅದಕ್ಕಾಗಿ ತಾವು ಎಲ್ಲರೂ ಅವ್ರಿಗೆ ಮತವನ್ನು ನೀಡಿ ಆರಿಸಿ ತರಬೇಕು. ಬಹುಮತ ನಮ್ಮ ಗೌಡ್ರ ಪರವಾಗಿ ಐತೆ. ನಸ್ಲಾಪುರ ಹಿಡಿದು ಕಂಕೂರಿ ತಕ್ಕ ಕುರ್ಚಿ ಹಿಡ್ಕೊಂಡು ಅಂದ್ಕೊಂಡ್ ತಕ್ಕ ಎಲ್ಲ ಕಡೆ ತಿರ್ಗಾಡಿ ಎಲ್ಲ ಗೌಡ್ರು ಬಂದಾರೆ. ಇಲ್ಲಿ ಮಾತ್ರ ಎಲ್ಲ ಗೌಡ್ರು ಕೂಡ್ಯಾರ. ಅವ್ರಿಗೆ ಓಟ್ ಹಾಕ್ತಾರೋ, ಅದ್ರಾಗೇನು ಇದಿಲ್ಲ, ತೊಂದರೆ ಇಲ್ಲ. ಅದನ್ನು ಮಾಡಿ ಹೆಚ್ಚಿನ ಬಹುಮತದಿಂದ ನಾವು ಯಾರಲ್ಲಿ ಬಂದಿರತಕ್ಕಂಥ, ಯಾರು ಬಂದಿಲ್ಲ, ನಿಮ್ಮ ಸ್ನೇಹಿತರು ಇರ್ಬೋದು, ದೋಸ್ತಿ ಖಾತೆಗಳಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಭಾಳ ದೊಡ್ಡ ಸಂಖ್ಯೆಯಿಂದ ಅವ್ರನ್ನ ಆರಿಸ್ತಾರೋ ಅಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೇಳ್ಕೊಂಡ ಇನ್ನು ಬಂದಿರತಕ್ಕಂಥ ಅತಿಥಿಗಳು ಅವ್ರು ಭಾಷಣ ಮಾಡ್ತಾರೋ. ನನಗೆ ಇಷ್ಟ ಎರಡು ಮಾತಿಗೆ ವಿರಾಮ ಮಾತಾಡಲಿ. ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬೇಸ್ ತಮ್ಮನವರು ಸಭೆಯನ್ನು ಉದ್ದೇಶಿಸಿ ಯಾರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅತ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಲಕ್ಷ್ಮಣನ ಸವದಿ ಸಾಹೇಬ್ರೆ, ಮಾಜಿ ಸಂಸದರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ಅವರೇ, ಮಾಜಿ ಸಂಸದರು, ಆತ್ಮೀಯರಾಗಿರ್ತಕ್ಕಂಥ ರಮೇಶನ ಕತ್ತಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಯಾವತ್ತಿಗೂ ನೆರೆದಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸೊಸೈಟಿಯ ಅಧ್ಯಕ್ಷರುಗಳೇ, ಇವತ್ತು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು. ನಾನು ಇದನ್ನು ಭಾಳ ದಿವಸದಿಂದ ಹೇಳ್ಕೊತಿದ್ದೆ, ಸಾಹುಕಾರಿಗೆ ಹೇಳ್ಕೊತಿದ್ದೆ. ಸ್ವಲ್ಪ ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡಿರಿ, ಒಂದಿಟ್ಟು ಕುಸ್ತಿ ಆಗ್ತೈತಿ, ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡಿರಿ ಅಂತ ಹೇಳ್ಕೊತಿದ್ದೆ ನಾನು. ಆದ್ರೂ ಕಡೆಗೆ ಆಯ್ತು, ನಮ್ಮ ಆಸಂಗಿ ಬಸವನಕಕ್ಕ ನಮಗೆ ಭಾಳ ಆತ್ಮೀಯರು. ಯಾಕಂದ್ರೆ ನಾವು ಅವರ ಕೂಡಿ ಮೊದಲಿಂದನೂ ಒಂದು 10 ವರ್ಷ ಒಡನಾಟ ಇದ್ದೀವಿ.
ಸ್ವಲ್ಪ ಇತ್ತಿತ್ತಲಾಗ ಅವರ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಅದಕ್ಕಂತಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತು. ನಿನ್ನೆ ಸೌದಿ ಸಾಹೇಬ್ ಫೋನ್ ಮಾಡಿದ್ರು ನನಗೆ, ಏನಿಲ್ಲ ಅದು ಹಳೆ ಹತ್ತೈತಿ, ಅದು ಮತ್ತೆ ಜೋಡಾಕೈತಿ, ಏನು ತಿಳಿ ಕಟ್ಸ್ಕೊಬೇಡ, ಒಟ್ಟು ಹೊಡಿನ ತಗೋ ಅಂತ ಹೇಳ್ತಾನೆ ನನಗೆ. ಏನೂ ತಿಳಿ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ. ಯಾವುದಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೂ ಅನ್ಸಕ್ಕೆ ಹೋಗ್ಬೇಡ್ರಿ, ಏನೂ ಸಮಸ್ಯೆ ಇಲ್ಲ, ಒಟ್ಟು ನಾವು ನಿಮ್ಮ ಜೋಡಿ ಇರ್ತೀವಿ. ಇದನ್ನೊಂದು ನಮ್ಮದು ಇವತ್ತು ನಿಮ್ಮ ಆಸೆ ಇತ್ತು. ಏನಿತ್ತು? 2 ಜೋಡಕ್ಕೆ ಕೂಡಬೇಕಾಗಿತ್ತು, ಹಿಡಿದು ಇದನ್ನಿತ್ತು, ಬರಬೇಕಾಗಿತ್ತು. ನಾ ಮೊದಲಿಗೆ ಹೇಳ್ಬೇಕಿತ್ತು, ಬಂದು ಇಬ್ಬರು ಅಷ್ಟು ನೀವು ಬರೀ ಇಬ್ಬರು ಬಂದು ಹೋಗ್ರಿ, ಅದ್ರ ರಿಸಲ್ಟ್ ನಮ್ಮ ಕಡೆ ಬಿಟ್ಟು ಬಿಡ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ತಡ ಆದ್ರೂ ಇವತ್ತು 2 ಬಂದಾರ ನಮ್ಮ ಕಡೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ ಇವತ್ತು ನಮಗೆಲ್ಲ ನೀವು ನೋಡ್ಕೊತಾ ಇದ್ದೀರಿ. ಈಗ ನೀವು ಮೊನ್ನೆ ಹುಕ್ಕೇರಿ ಎಲೆಕ್ಷನ್ ನೋಡಿದ್ರಿ, ಅವ್ರಿಗೇನು ಒಟ್ಟ ನಮಗೆ ಏನಿಲ್ಲ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಇನ್ನೇನಕ್ಕೆ ನಮ್ಗೆ ಜೋಡ ಇರ್ತಾರೋ, ನಾವು ನೀವು ಜೋಡಿ ಇರ್ತೀವೋ. ಇದೊಂದು ಎಲೆಕ್ಷನ್ದಾಗ ಹೊಡೆದು ತೋರಿಸೋನು, ಏನಂತ ನಮ್ಮ ತಾಕತ್ತು ಏನಾದ್ರು ತೋರಿಸ್ಬೋದು. ಎಲ್ರಿಗೂ ನಮಸ್ಕಾರ. ರಲ್ಲಿ ಬಹುಶಃ ಇದು ಗೊತ್ತಿದ್ದ ಮಟ್ಟಿಗೆ ಹೇಳ್ತೀನಿ. 1990ರಲ್ಲಿ ನಿರ್ದೇಶಕರಾಗುವ ಮುಖಾಂತರ ಸುಮಾರು 42 ವರ್ಷಗಳ ಕಾಲ DCC ಬ್ಯಾಂಕನ್ನು ಅತಿ ಹತ್ತಿರವಾಗಿ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಯಾರು ನಡೆಸಿಕೊಂಡು ಬಂದಿದ್ದಾರೆ ಅದರ ರಮೇಶಣ್ಣ ಕತ್ತಿ ಅವರು ಅನ್ನೋಂಥ ಸಂದರ್ಭದಲ್ಲಿ ಹೇಳ್ತಾ, 1993ರಲ್ಲಿ ಸುಮಾರು 23 ಕೋಟಿ ರೂಪಾಯಿಗಳಿಂದ ನಷ್ಟ ಹೊಂದಿದಂಥ ಸಂಸ್ಥೆಯನ್ನು ಪ್ರಭಾಕರ್ ಕೋರೆ ಅವರು ಇರಬಹುದು, ದಿವಂಗತ ಉಮೇಶಣ್ಣ ಕತ್ತಿ ಅವರು ಇರಬಹುದು, ಶಿವಾನಂದ ಕೌಸರಿ ಅವರು ಇರಬಹುದು, ಸನ್ಮಾನ್ಯ AB ಪಾಟೀಲ್ ಇರಬಹುದು, ಲಕ್ಷ್ಮಣ್ ಸವದಿ ಅವರು ಇರಬಹುದು. ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನವರೆಗೆ ಸುಮಾರು 8,500 ಕೋಟಿ ರೂಪಾಯಿಗಳ ವಹಿವಾಟನ್ನು ಹೊಂದಿ ಸುಮಾರು 3,500 ಕೋಟಿ ರೂಪಾಯಿಗಳನ್ನ ಕೃಷಿ ಪತ್ತಿನ ಸಂಘದ ಸಾಲಕ್ಕೆ 0% ಸಾಲ ಕೊಡುವ ಮುಖಾಂತರ ಯಾರಾದರೂ ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಬೆಳೆಸಿದ ವ್ಯಕ್ತಿ ಯಾರು ಅಂದರೆ ಅದು ರಮೇಶಣ್ಣ ಕತ್ತಿ ಅವರು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಈಗ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರು ಸನ್ಮಾನ್ಯ ಉದ್ದೇಶಿಸಿ ಮಾತಾಡೋದು. ಪ್ರಥಮವಾಗಿ ಈ ಭಾಗದ ಆರಾಧ್ಯದವರಾಗಿರ್ತಕ್ಕಂಥ ಮುಗಲಕೋಟದ ಎಲ್ಲ ಲಿಂಗನ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಇವತ್ತು ಬರುವ 19ನೇ ತಾರೀಕಿನ ದಿವಸ ನಡೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಇವತ್ತು ದಿವಸ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಸುಪುತ್ರರು ಹಾಗೂ ನಿಮ್ಮೆಲ್ಲರ ಹಿರಿಯ ಸಹೋದರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ ಅವರೇ, ಅಥಣಿ ಮತಕ್ಷೇತ್ರದ ಶಾಸಕರು, ನನ್ನ ಹಿರಿಯ ಸಹೋದರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿ ಅವರೇ, ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ತಮ್ಮನವರವರೇ, ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು, ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಹಾಸಂಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ PKPSಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನಿತ ಸದಸ್ಯರೇ, ಸೆಕ್ರೆಟರಿ ಅವರೇ, ನೆರೆದಿರ್ತಕ್ಕಂಥ ಯಾವತ್ತೂ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗಿದೆ. ಯಾಕಂದ್ರೆ ಇದೀಗ DCC ಬ್ಯಾಂಕ್ ಏನಾಯ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ಕೆ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದ್ರೆ ಎಲ್ಲ ಪೂರ್ಣ ಮಾಹಿತಿ ಐತಿ, ಏನಾಯ್ತು, ಹೆಂಗಾತು, ಯಾವಾಗಾತು, ಎಲ್ಲಿ ಆತು, ಏನಾಯ್ತು ಎಲ್ಲ ಮಾಹಿತಿ ಐತಿ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ಕೆ ಹೋಗುದಿಲ್ಲ. ಆದ್ರೆ 1995-96ರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್
ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ 10 ತಾಲೂಕಿನಲ್ಲಿ ರಾಯಬಾಗ ತಾಲೂಕ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮನ್ನಾ ತಗೊಂಡಿರುವಂತ ಯಾವ್ದಾದ್ರು ತಾಲೂಕ ಇದ್ರೆ ಅದು ದಿವಸ ರಾಯಬಾಗ ತಾಲೂಕು ಅನ್ನೋದನ್ನು ಸಹಿತ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಇವತ್ತು ದಿವಸ ರಾಯಬಾಗ ತಾಲೂಕಿನಲ್ಲಿ 400 ಕೋಟಿಗಿಂತಲೂ ಹೆಚ್ಚು ಇವತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಎಲ್ಲ ರೈತರಿಗೆ ಇವತ್ತು ದಿವಸ ಕೊಟ್ಟಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ಕಳೆದ 42 ವರ್ಷ ನಾನು ಅಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸುಪುತ್ರರು ಮತ್ತು ಹಿರಿಯ ಸಹೋದರರು ಮಾರ್ಗದರ್ಶಕವಾಗಿರ್ತಕ್ಕಂಥ AB ಪಾಟೀಲರನ್ನ ರಾಯಬಾಗ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ PKPSನ ಸನ್ಮಾನಿತ ಸದಸ್ಯರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಳ್ಬೇಕು. ಈ ನಾವಾಗಿ ನೋಡಾಕ ನಾನು ಬರೀ ಚಪ್ಪಾಳಿ ಹಿಡಾಕಿದ್ದೇನೆ, ಚಪ್ಪಾಳಿದ ಗರ್ಜಿಲ್ಲ ಇವತ್ತು. ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ನೂ ಅಲ್ಲ, ಇದು ಮೀಟಿಂಗ್ ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಹೊಲ ನಮ್ಮ ಮನೆ ಮೀಟಿಂಗ್, ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜನ್ಮದ ಮೀಟಿಂಗ್, ರೈತರ ಮೀಟಿಂಗ್. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್, ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರದೆ. ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತೀರಿ ನೀವು, ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ್ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ನಿಮ್ಮ ಭಾವನೆಯರು ಅದಾರು, ಫೋನ್ಗಳು ಬರ್ತಾವು, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವು, ಅವ್ರ ಫೋನ್ ನಿಮಗೆ ಬರ್ತಾವ್, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಐತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ, ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು, 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟಿರೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ.
ಏನ್ ತಪ್ಪೈತಿ? ಮಹೇಶ್ ತಮ್ಮನವ್ರು ಎಷ್ಟು ಓಟ್ ಆರಿಸಿ ಬಂದ್ರು? 25,000 ಬಂದ್ರು. ಮೊನ್ನೆ ಲೋಕಸಭಾ ಎಲೆಕ್ಷನ್ದಾಗ ಎಷ್ಟು ಲೀಡ್ ಆತ? ಇಲ್ಲಿ 26-27,000 ಲೀಡ್ ಆತು. ಇಷ್ಟೆಲ್ಲ ಮಾಡಿಕೊಟ್ರು ಇವತ್ತು ಮಹೇಶ್ ತಮ್ಮನವ್ರ ಮ್ಯಾಗ ಸಿಟ್ ಯಾಕ? ಇದು ಪ್ರಶ್ನೆ, ನೀವು ಮಾಡ್ಕೊಳ್ಳೋ ಪ್ರಶ್ನೆ ಇದ್ದು, ನೀವು ಮಾಡ್ಕೊಳ್ಳೋ ಪ್ರಶ್ನೆ. ಯಾವ್ದಾರ ಒಂದು ನೆಪ ಮಾಡಿ ಈ ಭಾಗಕ್ಕೂ ಈ ಕ್ಷೇತ್ರದಾಗೂ ಕಾಲಿಡಬೇಕನ್ನುವಂತ ಹುನ್ನಾರ, ಈ ಭಾಗಕ್ಕೂ ಈ ಕ್ಷೇತ್ರಕ್ಕೂ ಕಾಲಿಡಬೇಕನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ಮತ್ತು ನಿಮ್ಮ ಸಂಬಂಧಿಕರಿದ್ದಂತ 2 ತಾಲೂಕು, ಒಂದು ಗೋಕಾಕ್ ತಾಲೂಕ ಮತ್ತೊಂದು ಮೂಡಲಗಿ ತಾಲೂಕು. ನಿಮ್ಮ ಸಂಬಂಧಿಕರು ನಾವು ಹೇಳಕ್ ಬರಂಗಿರೋದು, ನೀವು ಕೇಳ್ಕೋರಿ. ನಾವು ಜನ್ಮ ಹೆಂಗೈತಿ, ಏನೈತಿ, ಏನಿಲ್ಲ, ಏನಾಗ್ತೈತಿ, ಏನಾಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೋರಿ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಯಮಕನಮಡಿ ಮತಕ್ಷೇತ್ರದಲ್ಲಿ ಏನಾಗ್ತೈತಿ, ಏನಿಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಇದು ವ್ಯವಸ್ಥಿತವಾಗಿ, ಇದು ಬಸನಗೌಡ ಅಸಂಗಿಯವರ ಚುನಾವಣೆ ಅಲ್ಲ. ಈ ಒಂದು ಚುನಾವಣೆ ರೈತರ ಚುನಾವಣೆ, ಸಂಘ ಸಂಸ್ಥೆಗಳ ಚುನಾವಣೆ, ಸಹಕಾರಿ ಕ್ಷೇತ್ರದ ಚುನಾವಣೆ. ಸಹಕಾರಿ ಕ್ಷೇತ್ರ ಉಳಿಬೇಕೋ ಬೆಳಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚುನಾವಣೆ. ಈ ಭಾಳ ಇದ್ರೊಳಗೆ ಬಹಳ ಜನ ಇರ್ಬೇಕು ನನಗೆ ಬಂದು ಭೇಟಿ ಆದವ್ರು. ಯಾಕಂದ್ರೆ 40 ವರ್ಷ ಅಲ್ಲಿ ಕೆಲಸ ಮಾಡೇನು, 10 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡೇನು, 5 ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡೇನು, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿ. ಬಹಳ ಜನ ಬಂದಿರ್ಬೇಕು. ತಾವು ಪತ್ತು ಸಲುವಾಗಿ ಬಂದಿರಬೇಕು, ಇನ್ನೊಂದು ಸಲುವಾಗಿ ಬಂದಿರಬೇಕು, ಟ್ರ್ಯಾಕ್ಟರ್ ಸಲುವಾಗಿ ಬಂದಿರಬೇಕು, ಪೈಪ್ಲೈನ್ ಸಲುವಾಗಿ ಬಂದಿರಬೇಕು, ಡ್ರಿಪ್ ಸಲುವಾಗಿ ಎಲ್ಲದಕ್ಕೂ ತಾವು ಬಂದಿರಬೇಕು. ನೀವು ರೈತರು ಅನ್ನೋದು ಅಷ್ಟ ನಾ ಕಂಡು ನೋಡಿದ್ರು. ನೀವು ರೈತರು, ಬ್ಯಾಂಕಿನ ಕಾಯ್ದೆ ಚೌಕಟ್ಟಿನಾಗ ಏನ್ ನಿಮಗೆ ಕೊಂಡಿರ್ತೈತಿ ಅದನ್ನ ನಿಮ್ಮ ಮನಿ ಬಾಗಿಲಿಗೆ ನಿಮ್ಮ ಸಂಘದ ಸದಸ್ಯರ ಹಾಸ್ಟೆಲ್ಗೆ ಹೋಗಿ ಮುಟ್ಟಿಸ್ಬೇಕು ಅನ್ನುವಂಥ ಕೆಲಸ ಮಾಡೋದ್ರ ಮುಖಾಂತರ ಯಾವ ಪಾರ್ಟಿ ಅವ, ಯಾವ ಪಕ್ಷದವ, ಯಾರು ಬೆಂಬಲಿಗರು, ಇವ್ರ ಹಿಂದೆ ಯಾರದಾರು, ಇವ್ರ ಮುಂದೆ ಯಾರದಾರು ಎಂದೂ ತಲೆ ಕೆಡಿಸ್ಕೊಳ್ಳದ ಯಾರು ಬಂದಿರೋ ಅವ್ರಿಗೆ ನಮ್ಮ ಕಾಯ್ದೆ ಚೌಕಟ್ಟಿನಾಗ ಏನು ಬೆಳೆಸಾಲಕ್ಕೆ ಹೊಂಟತಿ, ಏನು ಹೊಂಟತಿ ಎಲ್ಲ ಮಾಡಿಕೊಡೋದ್ರ ಮುಖಾಂತರ ಇವತ್ತು ದಿವಸ ರಾಯಬಾಗ್ ತಾಲೂಕಿನಲ್ಲಿ ಅತಿ ಹೆಚ್ಚು ಶೂನ್ಯ ಬಡ್ಡಿ ದರದ ಸಾಲ ಜೊತೆಗೆ ಸಾಲ ಮನ್ನಾ ಬಡ್ಡಿ ಮನ್ನಾದಲ್ಲಿ ಹೆಚ್ಚು ಲಾಭ ತಗೊಂಡಿರ್ತಕ್ಕಂಥ ಜನ ನೀವು. ಇದಕ್ಕೆ ಯಾಕೆ ಹೇಳಕತ್ತಾನಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ DCC ಬ್ಯಾಂಕ್ ಇಲೆಕ್ಷನ್ ಅಷ್ಟು ಮಹತ್ವ ಇಲ್ಲ, ಆದ್ರೆ ದೂರದೃಷ್ಟಿ ಒಳದವು. ಈ DCC ಬ್ಯಾಂಕ್ನಾಗ ನಾವು ಇವತ್ತು ದಿವಸ ಇಲ್ಲಿ ತಗೊಂಡ್ರೆ ಮುಂದಿನ ಸಹಿತ ಹೊರಗಿನ ಒಬ್ಬ ಅಭ್ಯರ್ಥಿನ ಇಲ್ಲಿ ಹಾಕಬೇಕು ಅನ್ನೋಂಥ ವಿಚಾರದಾಗೂ ಇವತ್ತು ದಿವಸ ದೂರದೃಷ್ಟಿ ವಿಚಾರ ಮಾಡಿ ಹೆಜ್ಜೆ ಇಡಾಕತ್ತ. ಹೊರಗಿನವ್ರು ಬರಬಾರ್ದು. ಮಣ್ಣು ಹುಕ್ಕಿರಾಗ ನಾವು ಹೆಂಗೆ ಕಟ್ಟಿ ಹಾಕಿದೀವಿ ಹಂಗ ಅಶ್ವಭೇದ ಕುದುರೆ ಬಿಟ್ಟಿದಾರ, ಅದನ್ನೂ ಕಟ್ಟಿ ನಾವು ರಾಯಬಾಗ್ ತಾಲೂಕು ನಾವು ಹಾಕ್ತೀವೋ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ಮ ಚಪ್ಪಾಳೆಯನ್ನು ನಾವು ಬಯಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತೆ ನಿಮಗೆ ಕಟ್ಟಿ ಹಾಕಕ್ಕೆ ಆಗಲಿಲ್ಲ. ಅವ ಲಕ್ಷ್ಮಣಣ್ಣ ಹಿಂಗಾಗೈತ್ರಿ, ರಮೇಶಣ್ಣ ಹಿಂಗಾಗೈತ್ರಿ, ಅಮರಣ್ಣ ಹಿಂಗಾಗೈತ್ರಿ, ಮಹೇಶಣ್ಣ ಹಿಂಗಾಗೈತ್ರಿ, PB ಪಾಟೀಲ್ ಹಿಂಗಾಗೈತ್ರಿ, ಏನು ಬಗರಿ ಮಳೆನೂ ಮಾಡಕ್ ಬರೋದು. ಈಗ ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹೆಂಗ್ ಬೇಕಾದಂಗೆ ಜಾಗರಿ, ಹೆಂಗ್ ಬೇಕಾದಂಗೆ ನಿಮಗೆ ಹೆಂಗ್ ಬೇಕು ಹಂಗೆ ನಡಿಗೆ ಕಲಿಸ್ರು. ಏನ್ ಬಿಡೋ ಮಾರಾಣ, ಎಲೆಕ್ಷನ್ ಬಂದಿದ್ದು ನಮಗೇನು ಸಂಬಂಧ, ಏನು ಬಂದಾಗ ನೋಡು ನಾನು ಲೆಕ್ಕ ಏನ್ರ ಹೋದ್ರ ಅದನ್ನ ಅನುಭವಿಸೋರು ನೀವು ಆಗ್ತೀರಿ. ಅವಾಗ ನಮ್ಮಂತವ್ರು ಬಂದು ಹೇಳಿದ್ರೆ ನಾವು ಕೈ ಚೆಲ್ಲಿ ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತು ಬಸನ್ನ ಅಸಂಗಿ ಹಿರಿಯದ ಒಂದು 5-6 ಮಂದಿಗೆ ಕೊಟ್ಟಿದ್ವಿ ನಾವು. ಯಾರ್ಯಾರು ಇನ್ನೆಲ್ಲ ಅವ್ರದ್ದು ಕೂಡ್ರಪ್ಪ ಆ ಪ್ರಕಾರ ಹೇಳಿದ್ವಿ. ಆ ಪ್ರಕಾರ ರಾಜಶೇಖರ್ ಕೊಟ್ಟಿದ್ರು, ಬಸಗೊಂಡೆ ಕೊಟ್ಟಿದ್ರು, ಮರಡಿ ಕೊಟ್ಟಿದ್ರು, ಬಸ್ಸಾನ್ ಕೊಟ್ಟಿದ್ದ, ಕೋರಿಯವ್ರು ಕೊಟ್ಟಿದ್ರು, 5-6 ಜನ ಕೊಟ್ಟಿದ್ರು. ಕಡೆಗೆ ನೀವೆಲ್ಲರೂ ಕೂಡ ಯಾರು ಹೇಳ್ತಾರೆ ಹೇಳ್ರಿ, ಅವ್ರೊಬ್ರು ಹಿರಿಯರು ಇಡ್ತೀವಿ ಅನ್ನೋಂಥ ವಿಚಾರಕ್ಕೆ ಬಂದಾಗ ಹಿರಿಯರಾಗಿರ್ತಕ್ಕಂಥ ಬಸ್ಸಾನ ಅಸಂಗಿ ಅವರನ್ನ ಮಾಡಬೇಕು ಅನ್ನೋದು ಹಿರಿಯರ ಕೂಡ ನಿರ್ಣಯ ಮಾಡೋದ್ರ ಮುಖಾಂತರ ಮತ್ತೆ ಒಂದು ವಾರ ನಮಗೆ ತಡ ಆಗಿ ನಿರ್ಣಯ ಆಗೈತೆ ಅಂದ್ರೆ ಅದನ್ನು ಒಪ್ಪೋತ.
ಆದ್ರೆ ತಡ ಆಗೈತೆ ಅಂದ್ರೂ ಸಹಿತ ನಮ್ಮ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರ್ಬೇಕು. ಏನ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರ್ಬೇಕು, ನಮ್ಮ ಮನಸ್ಸು ಅವ್ರ ಕಬ್ಜಾ ಇಲ್ಲ. ಹೈಜಾಕ್ ನಮ್ಮ ಡೆಲಿಗೇಷನ್ ಮಾಡಿರ್ಬೇಕು, ನಮ್ಮ ಮನಸ್ಸು ಹೈಜಾಕ್ ಮಾಡೋ ತಾಕತ್ ಯಾವ ಮಗ್ಗು ಇಲ್ಲ. ಇದನ್ನು ಸ್ವಚ್ಛ ಯಾಕೆ ಮಾತಿದ್ನ ಹೇಳಾಕತ್ತಾನಂದ್ರೆ ನಾವು ಇದು ನಮ್ಮ ಮೈ ಮ್ಯಾಗ ಬರುವಂತ ಬಂಡಿಗಲ್. ಇವತ್ತು ರಾಯಬಾಗ ತಾಲೂಕಿನಾಗ ಒಂದು ದೊಡ್ಡ ಬಂಡಿಗಲ್ ಮೈ ಮ್ಯಾಗ ಬರಾಕತ್ತೈತಿ. ಅದನ್ನು ತಪ್ಪಿಸಬೇಕಾದ್ರೆ ಇವತ್ತು ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಬ್ಬ ರೈತ ಅಂತ ತಿಳ್ಕೊಂಡು ಇವತ್ತು ಸಹ ಬಸನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಿ ಅವ್ರನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರ ಅನ್ನುವಂಥ ಮಾತನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಬಾಯನ್ನು ಬಹಳ ಜನ ಬರಬೇಕಾಗಿತ್ತು, ಟೈಮ್ ಇಲ್ಲ ಅಂದ ಕೂಡಲೇ ಇವತ್ತು ದಿವಸ ಈ ಮಾತನ್ನು ನಮಗೆ ನಿನ್ನ ರಾತ್ರಿ 7-8ಕ್ಕೆ ನಾನು ಲಕ್ಷ್ಮಣಣ್ಣ ಅಥವಾ ಸ್ಥಳೀಯ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತಗೊಂಡು ಮುಂಜಾನೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರೋಣ ಅಂತ ಮಾತಿನಲ್ಲಿ ಇವತ್ತು ದಿವಸ ಬಂದಿದ್ದೀವಿ. ಇಲ್ಲಿ ಹೇಳುವಂಥದ್ದು ಇಷ್ಟೇ, ಡೆಲಿಗೇಷನ್ ಫಾರ್ಮ್ ಹೋಗಿದಾವು ಅನ್ನೋದು ಸುದ್ದಿ ನಾನು ಕಿವಿಯಾಗೈತಿ, ನಿಮಗೂ ಗೊತ್ತೈತಿ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ದಯಮಾಡಿ ಇಲ್ಲಿ ಯಾರು ಅದಿರಿ, ಇಲ್ಲಿ ಯಾರು ಬಂದಿರಿ, ಅವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಚುನಾವಣಾಧಿಕಾರಿಗಳಿಗೆ ನಮ್ಮ ಡೆಲಿಗೇಷನ್ ಕಳೆದದ ಅನ್ನೋಂಥ ಫಾರ್ಮೇಟ್ ಮಾಡಕ್ಕೆ ಕೆಳಕೋತಾರೆ. ಈಗ ಕೆಳಗೆ ಒಂದು 3-4 ಹುಡುಗರು ಕೂತಿದ, ನಿಮ್ಮ ಸೊಸೈಟಿ ಹೆಸರು, ಯಾರ ಹೆಸರು ಡೆಲಿಗೇಟರ್ ಹೆಸರು ಮಾಡಿ ಸಹಿ ಮಾಡಿ ನೀವು ಕೊಟ್ರಂದ್ರೆ ಇವತ್ತು ಸಂಜೆ ಒಳಗೆ ಮಧ್ಯಾಹ್ನ ಒಳಗೆ ನನಗೆ ಮೇಲೆ ಕೊಟ್ರಂದ್ರೆ ಅಂದ್ರೆ ಇವತ್ತು ದಿವಸ ಮುಂದುವರೆದು ಕಾಯ್ದೆಬದ್ಧವಾಗಿ ಎಲ್ಲ ಡೆಲಿಗೇಷನ್ಗಳನ್ನು ನಿಮ್ಮ ಮನೆಗೆ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ನಾನು ಲಕ್ಷ್ಮಣನ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಈ ಸಂಸ್ಥೆಯನ್ನು ನಾವು ಇವತ್ತು ದಿವಸ ಗಮನದ ಇಟ್ಟುಕೊಂಡು ಬಂದಂಥ ಸಂದರ್ಭದಲ್ಲಿ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರು, ಕಂತು ಇಲ್ಲ ಬಡ್ಡಿಯೂ ಇಲ್ಲ, ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು. ಯಾವ ಮಣಿಗೆ ಹಿಡಿಯುದಾನೋ ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡೆಸೋನು. ಅಲ್ಲಿ ಒಳಗೆ ಅಡಿಗೆ ಮಾಡಕ್ಕೆ ಜಾಗ ಇಲ್ಲ, ಬಸಲಾಗಿ ಜಳಕ ಮಾಡಕ್ಕೆ ಜಾಗ ಇಲ್ಲ, ಕಾಯಿಪಲ್ಲೆ ಇಡಕ್ಕೆ ಜಾಗ ಇಲ್ಲ, ರೇಷನ್ ಇಡಕ್ಕೆ ಜಾಗ ಇಲ್ಲ, ದೇವರ ಪೂಜೆ ಮಾಡಕ್ಕೆ ಜಾಗ ಇಲ್ಲ, ಎಲ್ಲ ಬಿದ್ದೈತಿ ಮಣಿ. ಅದು ಅವ್ರ ಮಾರ್ಗದರ್ಶನದಾಗಿ ಒಂದು ದಿವಸ ಸಂಸ್ಥೆ ನಡೆಸೋಣ ಅಂದ್ರೆ ಏನಾಗ್ತದೆ? ಮತ್ತೀಗ ಲಕ್ಷ್ಮಣನಾಗಲಿ ನಾವಾಗಲಿ ಯಾರು ಸೂಚಕರನ್ನ ಎಬ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಸೂಚಕರನ್ನ ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರಬಾಯಿ ಈರಣ್ಣ ಕದಾಡಿ ಅವ್ರು ನಾಮಿನೇಷನ್ ಮಾಡಕ್ ಹೊಂಟ್ರು, ಅಲ್ಲಿ ಸೂಚಕನ ಕಿಡ್ನಾಪ್ ಮಾಡ್ರು. ಸೌದತ್ತಿ ಅವ್ರೇನೋ ಹೊಂಟಿರತ್ತ ಅಲ್ಲಿ ಕಿಡ್ನಾಪ್ ಮಾಡ್ರು. ಮತ್ತು ಸೂಚಕನ ವೋಟರ್ನ ಕಿಡ್ನಾಪ್ ಮಾಡಕತ್ರ ಮತ್ತು ಸಹಕಾರದಲ್ಲಿ ಹೆಂಗೆ ನಡೆಸೋರೆ, ಸಂಸ್ಥೆ ನಡೆಸೋರೆ ನೀವು? ಈ ಒಂದು ವ್ಯವಸ್ಥೆ ನಾವಿಲ್ಲ. ನಾವು ಚುನಾವಣೆ ಅಪ್ಪ ಸಾಬ್ ಕುಲುಗಡೆ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ಸಂಗತಿ ಫಲ. ನಾವೇನು ಮಾಡೋದು ಅಪ್ಸವಣ್ಣ? ಇಲ್ಲಿ ಕೂತವ್ರು ಎಲ್ಲರೂ ನಿನ್ನ ಮ್ಯಾಗ ಪ್ರೀತಿ ಅದಾರ, ಖರೆ ನಿನ್ನ ಸಂಗತಿ ಫಲ ನಮಗೆ ತಟ್ಟೋತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗೆ ಆಗಕ್ಕೆ ಹೋಗುದಿಲ್ಲ. ನಾವು ಮಡಿವಂತರದೀವು, ನಾವು ಮಡಿವಂತರ ಇರ್ತೀವು. ನಿಂಗೆ ಮೈಲಿಗೆ ಆಗೋದೈತಿ, ನೀವು ಹೋಗಿದ್ದೀವಿ, ನೀವು ಹೋಗು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಅವ್ರ ಮೇಲೆ ನಮಗೆ ದ್ವೇಷಾಪೇಕ್ಷ ಇಲ್ಲ.
ಆ ಸಮಾಜದಾಗನೂ ಇಲ್ಲ. ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ, ಅದರ ನೆರಳ, ಅದರ ಪರಿಣಾಮ ನಮ್ಮ ತಾಲೂಕ, ನಮ್ಮ ಹಳ್ಳಿ, ನಮ್ಮ ಓಣಿ, ನಮ್ಮ ಮಣಿ ಮ್ಯಾಗ ಬಿತ್ತಂದ್ರೆ ನಾಳೆ ನಮ್ಮ ಮಣಿ ಗತಿ ಅಂತ. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿದೆ. ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವರದಾರ, ಬಹಳ ಒಳ್ಳೆಯವರ, ಬಹಳ ಮುಕ್ತರದಾರ. ಆದ್ರೆ ಇವ್ರ ಬಡ್ತಿಗೆ ಆ ಗೋಕಾಕ್ ತಾಲೂಕು ಹೆಸರು ಕೆಟ್ಟ ಬರಾಕತ್ತೈತಿ. ಯಾರ ಕೈಯಾಗ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರಾಕತ್ತೈತಿ. ತಾಲೂಕಿನ ಜನ ಬಹಳ ಮುಕ್ತರದಾರ, ಎಲ್ಲ ಸಮಾಜದ ತಾಲೂಕಿನ ಜನ ಮುಕ್ತರದಾರ. ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನನೂ ಮುಕ್ತರದಾರ, ಅವರು ಅಗದಿ ಮುಕ್ತರದಾರ, ಜನ್ಮಿಸ್ತದಾರ. ಆದ್ರೆ ಇವ್ರ ಸಲುವಾಗಿ ಆ ಮೂಡ್ಲಿಗಿ ತಾಲೂಕಿನ ಹೆಸರು ಕೇಳಾಕ. ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶ್ ಅಣ್ಣ ತಮ್ಮನವರು ಅಥವಾ ದುರ್ಯೋಧನ ಐವೇಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವೇಳೆಯವರು 4ನೇ ಬಾರಿ ಆಗಿದ್ದಾರೆ. 4ನೇ ಬಾರಿ ಆಗಿದ್ದಾರೆ. ಸುಸಂಸ್ಕೃತದಾರ. ಇವತ್ತು ಮಹೇಶ್ ತಮ್ಮನವರು ಆಗಿದ್ದಾರೆ, ಸುಸಂಸ್ಕೃತದಾರ. ಆದ್ರೆ ಅವ್ರನ್ನ ಬೆಳಿಗೊಡಬಾರ್ದು, ಯಾರೂ ಬೆಳೆಯೋಂಗಿಲ್ಲ. ಜೈನರು ಬೆಳೆಯೋಂಗಿಲ್ಲ, ಲಿಂಗಾಯತರು ಬೆಳೆಯೋಂಗಿಲ್ಲ, ಹಲ್ಮ ಸಮಾಜ ಬೆಳೆಯೋಂಗಿಲ್ಲ, ಎಸ್ ಸಿ ಸಮಾಜ ಬೆಳೆಯೋಂಗಿಲ್ಲ, ಮರಾಠ ಸಮಾಜ ಬೆಳೆಯೋಂಗಿಲ್ಲ, ಯಾವ ಸಮಾಜಗಳು ಬೆಳೆಯೋಂಗಿಲ್ಲ. ಕೇವಲ ನಾವು ಅವ್ರ ಮನಿ ಅಟ್ಟ ಬೆಳಿಬೇಕು. ಮೊದಲು ಹೇಳ್ತಿದ್ದ ಮನೆಯೊಂದು 3 ಬಾಗಿಲು. ಇವು ನಾವು ನಮ್ಮ ಎಲೆಕ್ಷನ್ ಸೊಸೈಟಿಯಾಗ ಭಾಷಣ ಮಾಡ್ಕೊತಿರಿಗೆ ಮನೆಯೊಂದು 5 ಬಾಗಿಲು ಅಂತ. ಈಗ ನಿಮ್ಮ ಊರಿಗೆ ಬಂದಾಗ ಇವು ನಾವು ಮನೆಯೊಂದು 7 ಬಾಗಿಲು ಹಾಕೊಂಡ್ ಕೂತೈತಿ. ಈಗ ಏನ್ ಮಾಡಾವ ಏನ್ ರಾಜಶೇಖರ? 3 ತಿಂಗಳದಾಗ 2 ಬಾಗಿಲು ಬರಾಕತ್ತಂದ್ರೆ ಗತಿ ಹಂಗಿನ. ಅದಕ್ಕೆ ದಯಮಾಡಿ ಎಲ್ಲ ನಮ್ಮ ಮನೆ ಆಗಬೇಕು, ಎಲ್ಲ ನಮ್ಮ ಮನೆ ಆಗ್ಬೇಕಂದ್ರೆ ನಾಳೆ ನಮ್ಮ ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವು. ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಕೈತಿ. ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿನೂ ಐತಿ. ಇವತ್ತು ವೇದಿಕೆ ಮೇಲೆ ಆಶೀನರಾಗಿಲ್ಲ. ಇವತ್ತು ನನ್ನ ರಾಜಕೀಯ ಗುರು, ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ, ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರ ಇವತ್ತು ದಿವಸ ನಾವು ಅಗದಿ ಪೂಜನೀಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನೆನೆಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವ್ರು ಇಲ್ಲದಂತ, ಅವರ ಹುಟ್ಟಿ ಬೆಳೆದಂತ ಈ ನಾಡು ಇವತ್ತಿನ ದಿವಸ ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ. ಆದರೂ ಅವರು ಸುಪುತ್ರರು. ದಿವಸ ಪ್ರತಾಪಣ್ಣ ಇರಬಹುದು, ವಿವೇಕಣ್ಣ ಇರಬಹುದು, ಅಮರಣ್ಣ ಇರಬಹುದು. ಅವರು 3 ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕ, ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ, ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹತ್ತಿದ್ದಾರೆ. ಈ ಜೈನರಲ್ಲಿ, ಜೈನ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್, ರಾವ್ ಪಾಟೀಲ್ ಫ್ಯಾಮಿಲಿ ಮುಗಿಸಿರು, ವೀರಕುಮಾರ್ ಪಾಟೀಲ್ ಮುಗಿಸಿರು, ಹಾಲ್ಮ ಸಮಾಜದಲ್ಲಿ ಚಿಂಗಳಿಯನ್ನು ಮುಗಿಸಿರು. ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ KMF ಅಧ್ಯಕ್ಷ ಮಾಡಿ, MLC ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತ್ತಾರು. ಲಿಂಗಾಯತರಿಗೆ ಬಣ್ಣ ಹತ್ತಿದರು. ಮರಾಠದಾಗಿ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸಿರು. ಯಾವ ಓಶಿಯಾಡ್ ಅವ್ನ ಟಿಕೆಟ್ ಕೊಡಿಸಿ ಅವನು ಮಂಡಕ್ ಖುಲ್ಲಾ ಮಾಡಿಬಿಟ್ರೆ ಅವನ. ಅಂದ್ರೆ ಈ ಎಲ್ಲಾ ಸಮಾಜಗಳು ಬೇಡಾಗಿದಾವ. ಎಲ್ಲಾ ಸಮಾಜಗಳು ಮುಗಿಸುವಂತ ಕಾರ್ಯಕ್ರಮ. ಅದಕ್ಕೆ ದಯಮಾಡಿ ಇವತ್ತು AB ಪಾಟೀಲ್ ಕುಮಾರಣ್ಣ ಬಂದರಿಗೆ ಅಲ್ಲಿಂದ ಬರುವಂತ ಉದ್ದೇಶ ಏನು? ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ, ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ಎಲ್ಲೋ ನಾನು ತಪ್ಪು ಮಾಡ್ತಾನೆ. ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ, ಬೆಳಿಗ್ಗೆ ಫೋನ್ ಮಾಡಿದಾಗ, ಇಲ್ಲ ರಮೇಶ್ ನಾ ಬರ್ತೀನಿ, ಲಕ್ಷ್ಮಣ ಬರ್ತಾನು, ಒಂದು ಸ್ವಲ್ಪ ತಡ ಆದ್ರೂ ನಾ ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾನು, ನಮ್ಮ ಜನ ದಾರಿ ತಪ್ಪುದು ಬೇಡ, ನಾವು ಸರಿ ಮಾಡೋಣ ಅನ್ನೋಂಥ ಮಾತನ್ನ
ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಠ ಬಂದ. ಉದ್ದೇಶ ಇಷ್ಟೇ, ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು. ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟಕರ ಕೈಯಾಗ ಕೊಟ್ಟು ಹೋಗೋದು ಬೇಡ ಅನ್ನೋ ಸಲುವಾಗಿ ಎ ಬಿ ಪಾಟೀಲ್ ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸ ಉತ್ತಮ್ ಪಾಟೀಲ್ ಬರಬೇಕಾಗಿತ್ತು, ಅವನು ಬರ್ತಾನಂದಿದ್ದ. ಉತ್ತಮ್ ಪಾಟೀಲ್ಗೆ ಬಾ ಅಂತ ಹೇಳಿದ್ನಿ. ಅಂದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್, ನಿಪ್ಪಾಣಿ ಭಾಗದ ಕ್ಯಾಂಡಿಡೇಟ್ ಇರೋದ್ರಿಂದ ಅವರು ಅಲ್ಲಿ ಚುನಾವಣಾ ಪ್ರಚಾರದಕ್ಕಾಗಿ ಅವರು ಬರೋಕ್ಕಾಗಿಲ್ಲ. ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ ಜನರಲ್ ಸೀಟ್ಗಳು ಅವ್ರು ಬರಾಕತ್ರ. ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರಲ್. ಈಗ ಅಲ್ಲಿ ಅವ್ರು ಬಂದರು. ಗೋಕಾಕ್ ಯಾವ್ದ? ಜನರಲ್. ಅಲ್ಲಿ ಅವರ ಅರಮಾವಿ ಯಾವ್ದ? ಜನರಲ್. ಅಲ್ಲಿ ಅವರ ಮುಂದೆ ನಾವೆಲ್ಲ ಮಿನ ಹಿಡ್ಯಾಕ ಹೋಗೋದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗವಾದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದಕ್ಕೆ ಒಟ್ಟ ಅವ್ರಿಗೆ ಸಹನ ಆಗವಾತ್, ಯಾರಿಗೂ ಸಹನ ಆಗವಾತ್. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶನ ನೀವು ಸ್ವಚ್ಛ ಹೇಳ್ತಾನೆ, ಬೆಕ್ಕಾದ ಪಾರ್ಟಿ ಆಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬೆಗಾದ ಪಾಟೀಲ್ನಲ್ಲಿ ಮನುಷ್ಯತ್ವ ಐತಿ ನಮಗೆ. ನಮ್ಮವ ಅನ್ನೋದೈತಿ. ನಮ್ಮವ ನಮ್ಮನ್ನ ಆಳ್ಲಿ, ನಮ್ಮವ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮತ್ತ ನಾನು ಒಂದು ಹಕ್ಕಿರ್ತದೆ. ಈಗ ನನ್ನೊಂದು ಎರಡು ಹೊಡಿರಿ ನೀವು ನಡೀತೈತಿ, ನಾವೊಂದು ಎರಡು ನಿಮ್ಮನ್ನು ಹೊಡಿತಾರೆ ನಡೀತೈತಿ. ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತಾರೆ ಹೆಂಗೆ ಮಾಡೋದು? ಹಾದಿಲಿ ಹೋಗಾವ ಹೊಡ್ಯಾಕತ್ತಂದ್ರೆ ನಾವು ಮೆಟ್ಲ ಹೊಡಿಯೋ ನಾವು ಮಗನ ಕೇಳ್ತು ಅನಿವಾರ್ಯ ಐತೆ. ಹಾದಿಲಿ ಹೋಗೋವ್ರ ಕಡೆ ನಾವು ಅನಿಸ್ಕೊಳಕ್ಕಾಗಂಗಿಲ್ಲ. ನೀವು ಅದೀವು, ಸಲಿಗೆದಾವು, ಬಂದೀವು, ಹುಟ್ಟಿದೀವು, ಇಲ್ಲೇ ಸಾಯೋದಿವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬ್ಯಾರೆ ಸಮಾಜ, ಇವತ್ತು ಬ್ಯಾರೆ ಸಮಾಜದವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನೆಗಳು. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು ಕೆಟ್ಟ ಪ್ರಕ್ರಿಯೆ ಐತಂದ್ರೆ, ನಿನ್ನ ಮಣ್ಣಿ ಅಶೋಕಣ್ಣ ಗುಡಡಿಯವ್ರ ಅಲ್ಲೇ ರಾಜು ಅಣ್ಣ ಕಾಗಿಂದ ಹಿಂತೆಗ್ಯಾಕೆ ಹೆಚ್ಚರು, ಲಕ್ಷ್ಮಣನ ಇಡಾಕ್ ಹೆಚ್ಚರು. ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರಿಸೋದು ಜೋರಿಲ್ಲ, ಇಲ್ಲಿ ನಮ್ಮ ಜಿಲ್ಲಾದಾಗ ಐತ. ಇಲ್ಲಿ ತರಿಸೋದು ಜೋರಿಲ್ಲ. ಅಗ್ದಿ ಬೆಸ್ಟ್ ನಾಟಕ ಕಂಪನಿ ಒಂದು ಪಂಚಯ್ಯನವ್ರ ನಾಟಕ ಕಂಪನಿ, ಎನಿಗೆ ಬಾಳಪ್ಪ ನಾಟಕ ಕಂಪನಿ, ನಾವು ಬಹಳ ನಾಟಕ ಕಂಪನಿಗಳು ನೋಡಿದ್ವು. ಖರೆ ಅದಕ್ಕಿಂತ ಬೆಸ್ಟ್. ಯಾವಾಗ ಎಕಡೆ ಅಂತ ತಂದು ಎಲ್ಲಿಂದ ಎಕಡೆ ಹಾಕಿರಿ ನಿಮಗೂ ಗೊತ್ತಾಗೋದು. ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗೆಯವರು, ಲಕ್ಷ್ಮಣನ ಸವದಿಯವರೇ ಕೂಡಿ ಬಂದವರು. ಎಲ್ಲ ಚುನಾವಣೆಗಳಲ್ಲಿ ಸಹಿತ ಇಬ್ಬರು ಕೂಡಿ ನಿಂತಾರು. ಅವ್ರಿಗೆ ಹಗಲು ಅವ್ರು ಕೊಟ್ಟರು, ಅವ್ರಿಗೆ ಹಗಲು ಅವ್ರು ಕೊಟ್ಟರು. ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಐತೆ ನೋಡ್ರಿ. ರಾಜೀವಣ್ಣ ನಟ್ಟ ಹಿಂತೆಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನೊಬ್ಬನ ಹಿಂತಕೊಂಬಂದೀವಿ, ನಂದು ಇಲ್ಲ ಆತು ಹಂಗೆ ಒದರಾಡ್ಬೇಕಂತ ಅವ್ರ ತಲೆಯಾಗಿರ್ಬೇಕು. ಖರೆ ಅಥಣಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆಯವ್ರ ಮುಂದೆ ನಿಂತು ತರ್ತಾರೋ ಅನ್ನೋದ್ರ ಮ್ಯಾಗ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ನಾ ಇದೇ ಸಂದರ್ಭ ಹೇಳಿಕೆ ಬರ್ತಾನೆ. ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಪ್ರೀತಿ ಯಾವ ಅಣ್ಣತಮ್ಮರಾಗಿರಕ್ಕಿಲ್ಲ. ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರರಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ. ಹರಿಬ್ರಹ್ಮ ಬಂದ್ರು ಅದನ್ನು ಯಾರಿಂದೂ ಕೆಡ್ಸಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡೆದಾವ್ ನಾಟಕಗಳು ಅನ್ನೋದು ನಿಮಗೆ ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೈತಿ. ಇವ್ರ ನಾಟಕ ಹೆಂಗೈತಿ ಏನೈತಿ ಅನ್ನೋದು ಸರಸರ ಎಲ್ಲ ಮಂದಿಗೆ ಗೊತ್ತಾಗೈತಿ. ಆ ಒಂದಿಟ್ಟಲ್ಲಿ ದಯಮಾಡಿ ಇದು ಮುಗಿದು ಕೂಡಲೇ ಬಹುಶಃ 2028 2030 ಇದು ಇದೇ ಕ್ಯಾಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರ್ಬೋದು. ಅವ್ರು ಇದೇ ಕ್ಯಾಟಗರಿ ಮುಂದುವರಿಲಿ ಅಥವಾ ಜನರಲ್ ಬರಲಿ,
ಖರೆ ನಮ್ಮವ್ರನ್ನೊಬ್ರು ಇಲ್ಲಿ ಬಿಡೋರು ಅನ್ನೋ ಲೆಕ್ಕದಾಗ ಅವ್ರು ಅದಾರ. ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗ ಎಣ್ಣೆ ಹಾಕೋರಿ ಬಸಗೌಡ ಆಸಂಗಿನ ಆರಿಸಿ ನಮ್ಮ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾನ. ಇವತ್ತು ಒಂದೇ ಒಂದು ಉದ್ದೇಶ, ತಾಲೂಕಿನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ, ಸ್ವಾಭಿಮಾನದಿಂದ ಬದುಕುನು, ಸ್ವಾಭಿಮಾನದಿಂದ ಸಾಯುನು. ಆದರೆ ಯಾರ ಕೈಯಾಗ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ, ನಮ್ಮನ್ನು ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಬಹಳ ಕಡಿಮೆ ಐತಿ. ಇಮಿಡಿಯೇಟಾಗಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾರೆ, ಯಾರೂ ಡೆಲಿಗೇಷನ್ ಇಲ್ಲ, ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂಥ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಜೈನ್ ಸಮಾಜ ಇರಬಹುದು, ಹಲ್ಮ ಸಮಾಜ ಇರಬಹುದು, ಲಿಂಗಾಯತ್ ಸಮಾಜ ಇರಬಹುದು, ಮಾಳಿ ಸಮಾಜ ಇರಬಹುದು, ಮತ್ತೊಂದು SC ಸಮಾಜ ಇರಬಹುದು, ST ಸಮಾಜ, ಎಲ್ಲ ಸಮಾಜವರು ಕೂಡಿಸಿ ಇವತ್ತು ನಿಲ್ಲಿಸಿದಂಥ ಕ್ಯಾಂಡಿಡೇಟ್ ಯಾವ್ದಿದ್ರೆ, ಉಮೇದುವಾರ ಯಾರಿದ್ರೆ ಅದು ಬಸಣ್ಣ ಆಸಂಗಿ ಅವರು. ಅವ್ರನ್ನ ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನಿಮ್ಮದದ. ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರದಾಗ ಲಕ್ಷ್ಮಣನಾಗಲಿ, ನಾನಾಗಲಿ, AB ಪಾಟೀಲ್ರಾಗಲಿ, ಅಮರಣ್ಣ ಆಗಲಿ, ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದ್ದೀವಿ. ಬಹುಶಃ ಇದ್ರ ಮೇಲೆ ತಾವೆಲ್ಲ ತಿಳ್ಕೊಂಡಿದ್ದೀರಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಬೇಕಂದ್ರೆ ಮತ್ತೊಂದು ಬಂದು ಮಾತಾಡ್ತಾನೆ. ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗುಬ್ಬಿ ಇರ್ತೈತಿ. ಅವು ಗಂಡಾಪಡಿ ಮಂತ್ರ ಹೇಳ್ತಿರ್ತಾ, ಏನ್ರ ಅವು ಮಂತ್ರ ಏನ್ರ ಹೇಳ್ತಿರ್ತಾ, ಜಾದೂ ಮಾಡ್ತಿರ್ತಾ. ಒಬ್ಬ ಚಾಪ್ಟರ್ ಹೆಸ್ಕೊಂಡು ನಮ್ಮಂತ ಬರ್ತಾ ಏನ್ ಮಾಡ್ತಾ, ಗುಬ್ಬಿ ಕೈಯಾಗ ಹಿಡ್ಕೊಂಡ್ ಬರ್ತಾ. ನನ್ನ ಕೈಯಾಗ ಏನೈತಿ, ಏನ ಗುಬ್ಬಿ ಐತಿ, ಜೀವಂತ ಐತೋ ಏನು ಸತ್ತೈತೋ. ಅವನಿನ್ನ ಜೀವಂತ ಐತಣ್ಣಿ ಹೆಚ್ಚುತ್ತ, ಸತ್ತೈತಣ್ಣಿ ಕೈ ಅಗಲ್ ಮಾಡಿ ಮ್ಯಾಗ ಹಾರಿಸಿಬಿಡ್ತಾ. ಅದೇ ನನಗೆ ಗೊತ್ತಿಲ್ಪ, ಅದ್ರ ಜೀವ ನಿನ್ನ ಕೈಯಾಗ ಐತಿ ಅಂತ ಹೇಳಿ ಅವನ್ ಕಡಿಕಾಗ್ತಾ. ಹಂಗ ಈ ಗುಬ್ಬಿ ರಾಯಬಾಗ್ ತಾಲೂಕು ಜೀವಂತ ಐತೋ ಸತ್ತೈತೋ ಅನ್ನೋದನ್ನ ಮುಂದಿನ ದಿನಮಾನದಾಗ ತೋರಿಸೋದಾದ್ರೆ ಅದು ಜೀವಂತ ಇಡಬೇಕು, ಕೊಲ್ಲಬೇಕು ಅನ್ನೋದು ಇವತ್ತು ದಿವಸ ನಿಮ್ಮ ರಾಯಬಾಗ್ ತಾಲೂಕು ಸಮಸ್ತ ಹಿರಿಯರ ಎಲ್ಲ ಸಹಕಾರಿ ಕ್ಷೇತ್ರದ ಜನರ ನಿಮ್ಮ ಕೈಯಾಗ ತಾಲೂಕಿನ ಭವಿಷ್ಯ ಐತಿ ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಸಣ್ಣ ಆಸಂಗಿ ಅವರನ್ನು ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನದ ಸಂಕೇತವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಮಾಡ್ರಿ. ಇದಕ್ಕಾಗಿ ನಾನಾಗಲಿ, ಲಕ್ಷ್ಮಣನ ಸೌದಿಯವರಾಗಲಿ, AB ಪಾಟೀಲರಾಗಿ ಎಲ್ಲ ದೃಷ್ಟಿಯಿಂದ ತಮ್ಮ ತಾಲೂಕಿನ ಜೊತೆಗೆ ನಿಮ್ಮ ಸೆಕ್ರೆಟರಿಗಳಿರಬಹುದು, ನಿಮ್ಮ ಸಿಬ್ಬಂದಿ ಇರಬಹುದು, ನೀವು ರೈತರಿರಬಹುದು, ನಿಮ್ಮೆಲ್ಲರ ಜೊತೆಗೆ ಇವತ್ತು ದಿವಸ ನಾವೆಲ್ಲರೂ ಕೂಡಿ ಇರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇವತ್ತು ದಿವಸ ನಮ್ಮ ಬಸಣ್ಣ ಆಸಂಗಿ ಅವ್ರನ್ನ ಆಯ್ಕೆ ಮಾಡಿ ಕೊಡ್ರಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಏನು ಅಂಜಿಕೆ ಮಂಜಿಕೆ ಏನಾಗ್ತಾರೆ, ಈಗ ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ಬೋದು? ಪತ್ತು ಕೊಡಾಕನೇ ಇರೋದು ಬ್ಯಾಂಕ್. ಈಗ 40 ವರ್ಷ ಪತ್ತು ಕೊಟ್ಟಿದ್ದಿಲ್ಲ ನಿಮಗೆ. ಯಾವ ಪಾರ್ಟಿ ಪಕ್ಷ, ಕಾಂಗ್ರೆಸ್, BJP, JDS, ಮುಸ್ಲಿಂ ಲೀಗ, ಕರ್ನಾಟಕ ಏಕೀಕರಣ ಸಮಿತಿ, ಬಗರಿ ಇವ ಅಂತ ಕೊಟ್ಟಿಲ್ಲ. ಅವ ಯಾರು ಬಂದಿರಿ ಕಾಯ್ದೆ ಚೌಕಟ್ಟಿನಾಗ ಏನೈತೆ ಅದು ನಿಮ್ಮ ಮನೆಗೆ ಬಂದು ತಲುಪಿಸಿದ್ರು. ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಲಕ್ಷ್ಮಣನ ಜವಾಬ್ದಾರಿ ನಿಮ್ಮ ಪತ್ತು ನಿಮ್ಮ ನಿಯಮ ಪ್ರಕಾರ ಏನು ಕೊಡ್ತದೆ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದೈತೆ. ಅದ್ರ ಬಗ್ಗೆನೂ ಯಾರು ಮಾಡುವಂಥ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ಥರದ ಹಂಚಿಕೆಗಳನ್ನ ಹಾಕ್ತಾರೆ. ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗ ಇಲ್ಲ. ಆ ಒಂದು ನಿಟ್ಟಿನಲ್ಲೇ ಯಾವುದೇ ಸಂದರ್ಭ 205 ಸೊಸೈಟಿ ಅದಾವ ನಿಮ್ಮ ತಾಲೂಕಿನಾಗ. ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವರವ್ರ ತಾಲೂಕ ರಾಯಬಾಗ್ ತಾಲೂಕ. ಮತ್ತೆ ದಿನಾವಶ್ಯ ಅರ್ಜಿ ಹೆಚ್ಚಿದಾವ ಇಲ್ಲಿ. ಈಗ ಲಕ್ಷ್ಮಣಗೆ ಐದನೇ ಲಕ್ಷ್ಮಣ ಬಂದ್ ಪೇಟಿಗೆ ಇದನ್ನ ನಾಳೆ ಬಂದ್ ಪೇಟಿಗೆ ಮತ್ತೆ ಇವು 100 ಮ್ಯಾಗ ಅದಾವ್ರಿ. ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದನು 100 ಮ್ಯಾಗ ಅದಾವ. ಇನ್ನ 100 ಮ್ಯಾಗ ಸೊಸೈಟಿ ಮಾಡ್ಬೇಕಾಕೈತಿ ಅಂತ ಹೇಳಿ ಅವ್ರಿಗೆ ನೋಡಿ ಅವಾಗ ಬಂದ ಮಾತು ಮಾಡೋಣ ಅಂತಂದ್ರೆ ಅವರು
ಅಂದ್ರೆ ಎಟ್ರೆ ಮಾಡೋದು ಅವ್ರ ಹೆಸರಹಳ್ಳಿ ತೋಟ, ದೊಡ್ಡ ಬೇವಿನ ಗಿಡದ ತೋಟ, ಏನ್ ಬೇಕಾದ ಹೆಸರು ನಾವು. ಮುಂದೆ ಇಲ್ಲಿ ಹೆಂಗೈತಂದ್ರಿ, ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟರಿ, ಮಗ ಚೇರ್ಮನ್. ಒಂದು ಸೊಸೈಟಿಗೆ ಮಗ ಚೇರ್ಮನ್, ಅಪ್ಪ ಸೆಕ್ರೆಟರಿ. ಹುಚ್ಚಾಗಿ ಹೋಗಿದನ್ರೆ, ಒಂದು ಬಡತ್ನಾಗ ಹುಚ್ಚಾಗಿ ಹೋಗಿದ್ದಾನೆ. ಮತ್ತು ರಾಯಬಾಗದವ್ರ ಕಡತ್ನಾಗೂ ಶಾನ್ಯಾನು ಆಗಿದಾನನ್ರಿ. ಯಾಕಂದ್ರೆ ಇಂಥವೆಲ್ಲ ಅದಾವ ಅಂದ್ಕೊಂಡು ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ ಚಲೋ ಬಾಯ್. ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಇವತ್ತು ದಿವಸ ಐತಿ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾವುದೇ ಹಂತದಲ್ಲೂ, ಯಾವುದೇ ಸಂದರ್ಭದಲ್ಲೂ, ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ. ತಮಗೇನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ. ಆ ಸಮಸ್ಯೆ ಬರಂಗಿಲ್ಲ, ದೇವರಾಣಿಗೂ ಬರುದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದ್ ವೇಳೆ ಬಂದರೂ ಸಹಿತ ನಾನು ಲಕ್ಷ್ಮಣನ ನೋಡಕ್ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸವನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಂದ ಹಿತವಚನ. ಆರಂಭದಲ್ಲಿ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡಿ ನಾಳೆ 19ನೇ ತಾರೀಕು ನಡೀತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ರಾಯಬಾಗ್ ತಾಲೂಕಿನ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರವರೇ, ತಾಲೂಕಿನ ಧುರೀಣರು, ಹಿಂದಿನ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ರವರೇ, ನಮ್ಮ ಜಿಲ್ಲೆಯ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬೇಬಿ ಪಾಟೀಲ್ ಸಾಹೇಬ್ರೆ, ನೀವು ಕೈ ಹಚ್ಚಬೇಡ, ಇನ್ನೊಂದು ಸ್ವಲ್ಪ ಇಟ್ಟು ಸುಮ್ಮ ಬಿಟ್ಬೇಡ. ಕುಲ್ಗುಡಿ ಏನು ಹೇಳಿ ಕಳ್ಸ್ಯಾನ ಮತ್ತೆ ನಿನಗೆ ಅವರು ಮಾತಾಡೋ ಮುಂದೆ ಸೌಂಡ್ ಕಡಿಮೆ ಮಾಡ್ತಾ ಬಾತೇನೆ ಸುಮ್ಮನೆ ತಮಾಷೆಗೆ ಅದೇನು ಹೇಳೋ ಪೈಕಿನ ಅಲ್ಲ, ನೀ ಅವ್ರು ಹೇಳಿದ್ರೆ ನೀವು ಮಾಡೋ ಪೈಕಿನ ಅಲ್ಲ. ಇನ್ನೊಬ್ಬರು ಮಾಜಿ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರೇ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರಿಯರಾದ ಬಸಣ್ಣ ಆಸಂಗಿ ಅವರೇ, ಸಂಜು ಅವಕ್ನವರವರೇ, ಬಸಗೌಡ ಪಾಟೀಲ್ರೇ, ಸುರೇಶ್ ಬೆಲ್ಲದವರೇ, ಮಾಂತೇಶ್ ಪಾಟೀಲ್ರೇ, ಈರ್ಗೌಡ ಪಾಟೀಲ್ರೇ, ಇನ್ನೊಬ್ಬ ನಮ್ಮ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ನನಗೆ ಬಂದ ಮೇಲತ್ತು ನೆನಪಾಯ್ತು, ಎರಡು ಕಡೆ ಕಚ್ಚೆ ಹಾಕ್ಕೊಂಡು ಯಾವತ್ತು ಓಡಾಡೋ ನಮ್ಮ ಮಾದೇವನ ಶಿರ್ಗೂರು ಎಲ್ಲಿದ್ದಾನೆ ಅಂತ ಕೇಳಿದ್ರಾಗ ಬಂದಿಲ್ಲರಿ ಎಲ್ಲಿದ್ದಾರೆ ಗೊತ್ತಿಲ್ಲ.
ನಂಬರ್ ತೊಗೊನಿ, ಫೋನ್ ಹಚ್ಚಿನಿ, ಮಾದೇವಣ್ಣ ಎಲ್ಲಿದೆ ಅಂತಾನೆ. ನೀವು ಎಲ್ಲಿದ್ದೀರಂತ, ಹರಿಗೇರಿ ಬಂದು. ಯಾಕ್ರಿ ಅಂತ, ನೀನು ನೋಡ್ಬೇಕಾಗೈತಿ ಬಾತ್. 10 ನಿಮಿಷದೊಳಗೆ ಬಂದು ಪಾಪಿಲಿ ಕುಂತ್ಬಿಟ್ಟು. ಇದಕ್ಕೆ ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಇವತ್ತಿನ ದೃಷ್ಟಾಂತ. ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ವೇದಿಕೆ ಮೇಗಿರ್ತಕ್ಕಂಥ ಗುರು ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ರಾಯಬಾಗ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕ ಮಂಡಳಿ ಸದಸ್ಯರೇ, ಕಾರ್ಯದರ್ಶಿಗಳೇ ಮತ್ತು ಈ ಚುನಾವಣೆಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನಾ ಏನೇನು ಮಾತಾಡ್ಬೇಕಾಗ್ತಿದ್ದೆ ಅದನ್ನೆಲ್ಲ ರಮೇಶ್ ಜಾಡಿಸ್ಬಿಟ್ಟ. ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲಗುಡಿ ಅವರ ವಿರುದ್ಧ ಅಥವಾ ಇವ್ರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ನ್ಯಾಯಾಧೀಶರು. ನಾವೆಲ್ಲರೂ ಕಕ್ಷಿದಾರನ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದಾರ, ಅವ್ರು ಚೆನ್ನಾಗಿ ವಕಾಲತ್ ಹಾಕ್ತಾರೆ. ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸಂಗಿ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವ ಇದ್ದಾನೆ, ಯಾರಿಗೂ ಕೆಟ್ಟ ಮಾತಾಡಂಗಿಲ್ಲ, ಗಪ್ಪುಗಾರ ಇರ್ತಾನೋ, ನಾವು ಹೇಳಿದಲ್ಲಿ ಸೇವ್ ಮಾಡ್ತಾನೋ, ಪಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ದೈತಿ ಓದಂಗಿಲ್ಲ, ಅಷ್ಟು ಸಂಭಾಯ್ತು. ಏನು ಬರೀತಾರೋ ಅದಕ್ಕೆ ಸೇವ್ ಮಾಡ್ತಾನೆ, ಅಷ್ಟು ಒಳ್ಳೆಯವದಾನು, ಅವನು ಇನ್ನೊಂದು ಸಲ ಆರಿಸಿಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನು ಕೇಳಲಿಕ್ಕೆ ನಾವು ಬಂದಿದ್ವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಮ್ಮ ಬಂದು ನಾವು ಒಂಥರ ವಕೀಲರೇನೆ. ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ, ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಗೋಸ್ಕರ, ಈ ಬ್ಯಾಂಕನ್ನು ಮುಂದುವರಿಸೋಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನು 19ನೇ ತಾರೀಕು ನಮ್ಮ ಕಕ್ಷಿದಾರರ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನು ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಕೇಳುತ್ತಿದ್ದೀವಿ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. ಇಡೀ ಜಿಲ್ಲೆಯ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಬ್ ಕುಲಗೋಡಿ ವಿರುದ್ಧ ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನು ಅಯೋಗ್ಯರಾಗಿ ಮಾಡ್ರಿ, ಒಳ್ಳೆಯವರು ಇದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳೋದಿಲ್ಲ, ಒಳ್ಳೆಯವನೇ ಇದ್ದಾನೆ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ.
ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಕಾರ್ಯದರ್ಶಿ ಅವರು ಹೇಳಿದ್ದು ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದರೆ ರಾಜ್ಯದ ಗತಿ ಏನಾದೀತು? ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಅದನ್ರಿ ರಮೇಶ್ ಅವರು 40 10 ವರ್ಷ ಅಧ್ಯಕ್ಷ 20 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಕಿಶನ್ ಮುಳಿಸಿ ಹೋಗ್ಯಾರು ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿದಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನಿಂದ ಸಾಲ ತಗೊಂಡೆ. ನಿರ್ದೇಶಕನಾಗಿ ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಳ್ಳಿಲ್ಲ. ನಾನು ಬಾಗಲಕೋಟೆ, ಬಿಜಾಪುರ ಅಪೇಕ್ಷ್ ಬ್ಯಾಂಕಿನಿಂದ ಸಾಲ ತಗೊಂಡು ಅವ್ರ ಕಡೆಯಿಂದ ಸಾಲ ತಗೊಳಕ ರಮೇಶ್ ಕತ್ತಿ ಅವ್ರಿಗೆ ಹೇಳಿ ನೋ ಅಬ್ಜೆಕ್ಷನ್ ಕೊಡುವಂತ. ಇವ್ರು ಕೇಳಿದ್ರೆ ನಮ್ಮ ಬ್ಯಾಂಕಿನಾಗ ಯಾಕೆ ತಗೊಳಂಗಿಲ್ಲ ಅಂತ. ಬೇಡತ್ತೆ, ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನ ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರಬಹುದು, 2008ನೇ ಇಸ್ವಿ ಒಳಗೆ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಭಗವಂತನ ದಯದಿಂದ ಸಹಕಾರಿ ಸಚಿವನಾದೆ. ಸಹಕಾರಿ ಸಚಿವನಾದಂಥ ಸಂದರ್ಭದೊಳಗೆ ಒಮ್ಮೆ ರೈತರ ಕುಲದೊಳಗೆ ಹುಟ್ಟಿನಿ. ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು 12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ 0 ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂಥ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತರ ಮಗನಾಗಿ ಒಬ್ಬ ಸಚಿವನಾದಂಥ ಸಂದರ್ಭದಲ್ಲಿ ಅದು ಮಾಡಿಕೊಟ್ಟೆ. ಇವತ್ತು ಸುಮಾರು ರಮೇಶ್ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ. ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು, 31 ಜಿಲ್ಲೆಗಳಿರ್ಬೋದು. ಒಂದು ಉದಾಹರಣೆಗೆ ಒಂದು ಮಾತು, ಈ ಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು ಎಲ್ಲಿಂದ? ಧಾರವಾಡ ಜಿಲ್ಲೆ, ಹಳೆ ಧಾರವಾಡ ಜಿಲ್ಲೆ, ಇವತ್ತಿನ ಗದಗ ಜಿಲ್ಲೆ ಕನಗಿನಾಳ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರು ಸಹಕಾರಿ ಬೀಜವನ್ನು ಹಾಕಿದರು. 120 ವರ್ಷದ ಹಿಂದೆ ಅವ್ರು ಹಾಕಿರ್ತಕ್ಕಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ವೃಕ್ಷ ಇದ್ರೆ ಅದು ಸಹಕಾರಿ ವೃಕ್ಷ. ಅಂತ ಒಂದು ವೃಕ್ಷವನ್ನ ನಾವು ರಕ್ಷಣೆ ಮಾಡಬೇಕು, ಮಾಡಬಾರ್ದು. ರಮೇಶ್ ಕತ್ತಿದ ಏನು ದೊಡ್ಡ ಹಾನಿ ಆಗಲ್ಲ, AB ಪಾಟೀಲ್ ಏನು ಹಾನಿ ಆಗಲ್ಲ, ಅಮರಣ್ಣಂದು ಏನು ಹಾನಿ ಆಗಲ್ಲ, ಬಸಣ್ಣಂದು ಏನಾಗಲ್ಲ, ನಂದು ಏನಾಗಲ್ಲ. ಹಾನಿ ಯಾರ್ದಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರದು. ಹಿಂದೊಂದು ಕಾಲ ಇತ್ತು,
12% ಬಡ್ಡಿ ದರದಲ್ಲಿ ಸಾಲ ಪಡ್ಕೋತಿದ್ವಿ. ತೊಂದರೆ ಬಂದಾಗ ಮನಿ ಬಂಗಾರವಾದ ಒತ್ತಿಡ್ತಿದ್ವು. 36% ಬಡ್ಡಿ ಕೊಡ್ತಿದ್ದೀವಿ. ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ 4 ಲಕ್ಷ ಕುಟುಂಬಗಳಿಗೆ ಬಡ್ಡಿ ಇಲ್ಲದ ಸಾಲ ಕೊಡಕ್ಕೆ ಹತ್ತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಿ. ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ. ಹೇಳ್ತಿರ್ಬೋದು ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗೆ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೀನಿ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನು ಬರೀ ಏನು ಮಾಯಿನಕಾಯಿ ಉಪ್ಪಿನಕಾಯಿ ಅಟೆಂಡ್ ಯಾಕಾಕತ್ತೀವಿ? ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ. ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ, ಅಪ್ಪ ಸಾಹೇಬ್ ಕುಲ್ಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪ ಸಾಹೇಬ್ನೇ ಬೇರೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನು ನಡೆದದು? ಮೊದಲ 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಾಕ ಮತ್ತೆ 25 ಕೊಡಾಕ. ₹1,00,000 ನಿಮ್ಮ ಹೋಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ? ಮತ್ತು ಅದು ನಿಮಗೆ ದಕ್ಕುದಿಲ್ಲ, ಇದು ಗೊತ್ತಿರಲಿ ನಿಮಗೆ. ಅದೇನು 25-75 ಆಗೈತಲ್ಲ, ಬಹುತೇಕ ಇವತ್ತು ಬಂದು ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆನೇ ಆಕತಿ. ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ. ಈಗ ಬಂಗಾರ ಹೆಂಗೆ ಜಂಪ್ ಆಗಲಾತೈತಲ್ಲ, 6 ತಿಂಗಳಿಂದ 80 ಇದ್ದದ್ದು ಇವತ್ತು ₹1,00,000 ಹಾಕೊಂಡು ಕೂತೈತಿ. ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡಿರೇನು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊತ ಬಂದಿದ್ದೀನಿ. ನನ್ನ ತಾಲೂಕದೊಳಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದವು. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಂತ, ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀವಿ? ಲಕ್ಷ್ಮಣ ಸವದಿ ಹಿಂದ ಇಷ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ, ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು. ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ, ನಮ್ಮದು ಊಟ, ನಿಮ್ಮದೇನೈತೆ ನಾವು ಬರೋರು. ನಮ್ಮಲ್ಲಿ ಮಾರ್ಕೆಟ್ ಚಾಲು ಆಗೈತಿ. ನಾನು ಒಂದು ಕೇಳ್ತೀನಿ, ಒಂದು ಹೋಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಆಗಿ ಹೋದ ಮೇಲತ್ತ ಆ ಬ್ಯಾಂಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು. ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಮುರುಗೋಡು ಅಜ್ಜ ಕಟ್ಟಿದ ಬ್ಯಾಂಕ್, ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ್ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದು ಕಡೆ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದು ಕಡೆ ನೋಡ್ರಿ. ಧಾರವಾಡ ಜಿಲ್ಲಾದೊಳಗೆ 3 ಜಿಲ್ಲಾ ಕೂಡಿ ಒಂದು DCC ಬ್ಯಾಂಕ್ ಬೆಳೆಸಾಲ ಎಷ್ಟು ಕೊಟ್ಟಾರಂತಂದ್ರೆ ₹260 ಕೋಟಿ. ಎಷ್ಟು? ನಾ ಹತ್ತನೇ ತಾಲೂಕದಾಗ, ಒಂದೇ ತಾಲೂಕದಾಗ 700 ಕೋಟಿ ಕೊಟ್ಟೀನಿ ಬಡ್ಡಿ ರೈತ ಸಾಲ.
ಧಾರವಾಡ ಜಿಲ್ಲಾದ ಏನಾತ್, ಕೋಲಾರ ಜಿಲ್ಲಾ ಏನಾತ್, ಸೆಕ್ಷನ್ 11 ಬಂದ್ಬಿಟ್ಟು ಈಗೇನು ಹಣ ಕೊಡಕತ್ತಾರಲ್ಲ, ಬಹುತೇಕ ನಾಳೆಗೆ ಎರಡು ರೇಟ್ ತೆಗಿಬೋದು. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ರಾಯಬಾಗ್ ತಾಲೂಕಿನ ಜನ ಪ್ರಾಮಾಣಿಕರು, ನ್ಯಾಯ ಅನ್ಯಾಯದ ಪರವಾಗಿ ನಿಲ್ತಾರೋ ಅನ್ನೋಂಥ ಒಂದು ಭರವಸೆ ಇಟ್ಕೊಂಡು ನಿಮಗೆ ನಾವು ವಿನಂತಿಯನ್ನು ಮಾಡ್ಕೊಳಕ್ ಬಂದೆ. ಇವತ್ತು ನಾ ಹೇಳ್ತೇನೆ, ನಾನು ಅಧ್ಯಕ್ಷ ಆಗಲ್ಲ. ಏರಿಯ ಲಕ್ಷ್ಮಣ ಸವದಿ ಅಧ್ಯಕ್ಷ ಆಗೋ ಸಲುವಾಗಿ ಇಟ್ಟು ಮಾತಾಡಕತ್ತೆ ಅನ್ನೋದು ಹೇಳಿಲ್ಲ. ರಮೇಶ್ ಕತ್ತಿ ಅಧ್ಯಕ್ಷ ಆಗೋದಲ್ಲ, ನಾವು ಅಧ್ಯಕ್ಷ ಆಗಬೇಕು. ಬಸಣ್ಣನ ತಗೊಂಡು ಅವನು ಓಟ್ ನಾವು ಹಾಕೊಂಡು ನಾವು ತಿರುಗಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಉದ್ದೇಶದಿಂದ ದೇವರಾಣಿಗೆ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಆ ಬ್ಯಾಂಕಿನಿಂದ ಸಾಲ ಪಡ್ಕೋಬೇಕು, ಬಡ್ಡಿ ಇಲ್ಲದ ಸಾಲ ಸಿಗಬೇಕು. ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಎಲ್ಲರಿಗೂ ನಮ್ಮ ರೈತರಿಗೆ ಸಿಗಬೇಕು. ರೈತರನ್ನ ಉಳಿಸೋಗೋಸ್ಕರ 8 ತಿಂಗಳದೊಳಗೆ ಏನಾಯ್ತು? ಯಾರ್ಯಾರು ಎಟ್ಟೆಟ್ಟು ಸಾಲ ತಗೊಂಡ್ರೆ ಯಾರ ಹಣ ಅದ? ನನ್ನ ಅಪ್ಪ ಸಾಹೇಬ್ ಕುಲಗುಡಿ ಬಗ್ಗೆ ನನಗೆ ಯಾವುದೇ ಥರದ ದ್ವೇಷ ಇಲ್ಲ. ನನಗೆ ಯಾವುದೇ ಥರದ ಅವನ ಮೇಲೆ ಅಸೂಯೆ ಇಲ್ಲ. ಆದರೆ ಅಪ್ಪ ಸಾಹೇಬಣ್ಣ, ನೀ ಯಾರ್ದೋ ಮಾತಿಗೆ ಬಿದ್ದು ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕೊಡಲಿ ಏಟ ಹಾಕಿದ್ರೆ ರಾಯಬಾಗ್ ತಾಲೂಕು ಜನ ಕ್ಷಮಿಸ್ತಾರೇನು? ಆ ಶಾಪ್ ಯಾರಿಗೆ ತಟ್ಟು? ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಶಾಪ ನಿನಗೆ ಹಾಕ್ತೀವಿ. ಅದಕ್ಕೆ ನಾವು ಇಲ್ಲಿ ಬಂದಿರೋದು, ನಿಮಗೇನಾದ್ರೂ ಸ್ವಾಭಿಮಾನ ಇದ್ರೆ, ನಿಜವಾದ ರೈತರಿದ್ರೆ, ರೈತರನ್ನ ರೈತರಾಗಿ ನಾವು ರಕ್ಷಣೆ ಮಾಡ್ತೀವಿ, ಆ ಬ್ಯಾಂಕಿಗೆ ಧಕ್ಕೆ ಆಗಲಾರ್ದಂಗೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದೇನಾದ್ರೂ ನಿಮ್ಮಲ್ಲಿ ಅಂತಃಕರಣ ಇದ್ರೆ, ಅಂತಃಕರಣ ಏನಾದ್ರೂ ನಿಮ್ಮ ಭಾವನೆ ಇದ್ರೆ, ಬಸಣ್ಣ ಅಸಂಗಿ ಅವ್ರಿಗೆ ನೀವು ಆಶೀರ್ವಾದ ಮಾಡಿ. ಏನು ಕೋಟ್ಯಾಧೀಶ ಅಲ್ಲ, ಏನ್ರಿ ಜಿಲ್ಲೆ ಒಳಗೆ ವ್ಯವಸ್ಥೆ ಎಲ್ಲಿಗೆ ಬಂತಿರೋ? ಒಂದೊಂದು ಸೊಸೈಟಿಗೆ 10 ಲಕ್ಷ 20 ಲಕ್ಷ ಹಣ ತಗೊಂಡು ಮತ ಹಾಕಿ ಡೈರೆಕ್ಟರ್ ಆಗಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುದಿಲ್ಲ. ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಪ್ರಜ್ಞಾವಂತರು ಅಂತ ಹೇಳಿ ನಾನು ತಿಳ್ಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಬುದ್ಧಿಜೀವಿಗಳು ಅಂತ ಹೇಳಿ ಬಂದಿದ್ದೀನಿ. ಹಾರುಗೆರೆ ತಂದ್ರೆ ಇದೊಂದು ಅಸಾಮಾನ್ಯ ಭೂಮಿ ಅಲ್ಲ. ಇದು ದೇವಕೊಂಡ ಇಲ್ಲಿ ಬಂದು ಹೋಗಿರ್ತಕ್ಕಂಥ ಭೂಮಿ ಇದು. ಆ ಪುಣ್ಯ ಭೂಮಿ ಒಳಗೆ ನಾವು ಹುಟ್ಟಿದ್ದೀವಿ. ನ್ಯಾಯ ಯಾವುದು, ಅನ್ಯಾಯ ಯಾವುದು? ಇಲ್ಲಿ ಬಂದಿರತಕ್ಕಂಥವ್ರು ಅನೇಕ ಜನ ಡೆಲಿಗೇಟ್ಸ್ ಇರ್ಬೋದು, ಇರದೇ ಇರ್ಬೋದು. ಮತ ಮಾಡ್ತಕ್ಕಂಥ ಹಕ್ಕು ನಿಮ್ಮದಿದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನದೊಂದು ಹಕ್ಕಿದೆಯಲ್ಲ, ಆ ಹಕ್ಕಿನ ಮುಂದೆ ಯಾವ ಶಕ್ತಿನೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇಂಥ ಸಂದರ್ಭದೊಳಗೆ ಮಳೆರಾಯಿನೂ ಶುರು ಮಾಡ್ಯಾನಪ್ಪ ಅಂತಂದ್ರೆ ರೈತರ ಸುಭಚಿನ್ನ ಇವತ್ತು ನಮಗೆ ಎದ್ದು ಕಾಣ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಜನ ನನ್ನ ಸ್ನೇಹಿತರು ಇರ್ಬೋದು, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಇದೊಂದು ಹೋರಾಟ, ಇದೊಂದು ಚಳವಳಿ ಅಂತ ತಗೋಬೇಕು. ಲಕ್ಷ್ಮಣ ಸವದಿ ಒಬ್ಬನೇ ಹೇಳ್ತಾನು, ಲಕ್ಷ್ಮಣ ಸವದಿ ಮಾತು ಕೇಳಬೇಕಂತಲ್ಲ, ನಿಮ್ಮ ಮಾತು ಕೇಳವ ಯಾವದಾನ, ನಿಮ್ಮ ಸಂಬಂಧಿಕ ಯಾವದಾನ, ನಿನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ ಯಾವದಾನ, ಅಂಥವ್ರಿಗೆ ಫೋನ್ ಮಾಡಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಣ ಅಂತಕ್ಕಂಥ ಸಂದೇಶವನ್ನು ಕೊಡ್ರಿ. ಒಂದು ಭರವಸೆ ಕೊಡ್ತೀನಿ, ಬಸಣ್ಣ ಆಸಂಗಿ ಅವರನ್ನ ಆರಿಸಿ ಕಳಿಸಿದ್ದಾದ್ರೆ ಅವನ ಕಡೆಯಿಂದ ಏನಾದರೂ ಒಂದು ಲೋಪ ಆದದ್ದಾದ್ರೆ ಅವನಿಗೆ ಕಿವಿಗೆ ಹಳ್ಳ ಹಚ್ಚಿ ಕೇಳುವಂತ ಕೆಲಸವನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ 9 ಬಂದವು, 10 ಬಂದವು, ತಲೆ ತೆಗೀರಿ ನೀವು. ರಮೇಶ್ ಅಣ್ಣ ಆಟ ಹೇಳಕತ್ತಿದ್ದೆ, ಈಗ ಆಟ ಭಾಳ ಚಂದ ಆಡ್ತಾರಂತ. ಯಾಕ ನಮಗೆ ಆಟ ಆಡಕ್ಕೆ ಬರಂಗಿಲ್ಲ, ನಾವೇನು ಹೆಬೆಳ್ ಸಿಗೋದು ಕೂತೀವಿ ಇನ್ನೂ ತನಕ. ಅಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೆಂಗದಾರು ಅದೆಲ್ಲ ಆಂತರಿಕವಾಗಿ ನಮಗೆ ಗೊತ್ತದ. ಬಸಣ್ಣ ಆಸಂಗಿ ಅವರನ್ನು ಒಬ್ಬರನ್ನ ಆರಿಸಿಕೊಡ್ರಿ, ನಿಮ್ಮವರೇ ಒಬ್ಬರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಬಂದಿರೋದು, ನಾವೆಲ್ಲರೂ ಹಿರಿಯರು ಸೇರಿಕೊಂಡು ನಾನು ಬಂದಿರೋದು ಇವತ್ತಿನ 19ನೇ ತಾರೀಕಿನ ತನಕ ಯಾರ್ಯಾರು ಮತದಾರಿದ್ದಾರೆ ಪ್ರತ್ಯಕ್ಷ ಹೋಗಿಬಿಟ್ಟೆ, ಅವರಿಗೆ ವಿನಂತಿ ಮಾಡಿ, ಇದು ಬಸಣ್ಣ ಆಸಂಗಿ ಅವರ ಈ ಚುನಾವಣೆ ಅಲ್ಲ, ಈ ಚುನಾವಣೆ ಇದು ನಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಈ ಬ್ಯಾಂಕ್ ಉಳಿಸೋಗೋಸ್ಕರ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರನ್ನು ಉಳಿಸೋಗೋಸ್ಕರ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ನ್ಯಾಯಾಧೀಶರು ಅಂತ ಹೇಳಿದ್ವಿ, ನಾವು ವಕೀಲರು ಅಂತ ಹೇಳಿದ್ವಿ. ನಾನು ವಕೀಲಿಕೆ ಮುಗಿಸ್ತೀನಿ. 19ನೇ ತಾರೀಕ ನಮ್ಮ ಕಕ್ಷಿದಾರನ ಪರವಾಗಿ ನೀವು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಕೆಲವೊಬ್ಬರು ನನಗೆ ಹೇಳಿದರು, ಇಲ್ರಿ 75 2 ಕಂತು ಬಂದವು ಹೆಂಗ್ ಮಾಡೋದ್ರಿ ಅಂತೇಳಿ. ಕುಮಾರಣ್ಣ, ನಮ್ಮಲ್ಲಿ ಮತನಾಗ ನಾ ಸಣ್ಣಾಗಿದ್ದಾಗ ಒಂದು ಇಲೆಕ್ಷನ್ ಆಯ್ತು, ಮುನ್ಸಿಪಾಲ್ಟಿ ಇಲೆಕ್ಷನ್. ನಾ ಸಣ್ಣವ್ರಿದ್ದು, ನಾವು ಒಬ್ರು ಏನು ಮಾಡ್ರು, ಒಂದು ಪಾರ್ಟಿಯವರು ಶೆಡ್ಜಿ ಬಂಗಾರ ಅಂಗಡಿ, ಅವ ಬಡ್ಡಿ ಗಿರಾಕಿ ಬಂಗಾರ ಅಂಗಡಿ ಮನಗಡೆ ಖರ್ಚು ಮಾಡ್ತಾನೆ ತಿಳ್ಕೊಂಡು ಅವನ ಕಚ್ಚು ಸೇಟ್ ಅಂತ ಇತ್ತು ನಮ್ಮಲ್ಲಿ. ಕಚ್ಚು ಸೇಟ್ನ ಇಲೆಕ್ಷನ್ ನಿಂದ್ರಿಸಿ ಈ ಬಡ ಪಾರ್ಟಿ ಏನು ಮಾಡಿತ್ತಂದ್ರೆ ಒಬ್ಬ ಸಾಬ್ರ ಅಂತಂದ್ರೆ ಒತ್ತು ಗಾಡಿಯಾಗ ಅದು ಹಮಾಲಿ ಮಾಡ್ತಿದ್ದ, ಅವ ಸುತ್ತು ಸಾಬ್ ಅವನ ಹೆಸರು. ಅವನ ತಂದ ಇಲೆಕ್ಷನ್ ನಿಂದ್ರಿಸಿರು. ಇವು ಶೆಡ್ಜಿ ಇದ್ದಾವ ಶುರು ಮಾಡಿದ್ರು, ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ 2, 14 ದಿವಸ ಹೊಡಿತು ಮಂದಿ. ನಾಳೆ ಮುಂಜಾನೆ ವೋಟಿಂಗ್ ಇತ್ತು, ರಾತ್ರಿ ಎಲ್ಲರೂ ಸಂಜೆಗೆ ಪಾರ್ಟಿಗೆ ಸೇರಿದ್ರು. ಅವರೆಲ್ಲರೂ ಕೂಡ್ರೆ ಕ್ಯಾ ಬಾ ಕಲ್ಲಿ इलेक्शन है कैसे करेंगे ತಂದ್ರು. कच्चू सबको खाना, सुतू सबको पाना. ಈಗೇನು 75 ಬಂದವಲ್ಲ,
ಏನು ಕಬ್ಬು ಕಡಿದ್ರು ರೊಕ್ಕ ಅಲ್ಲ ಅವು. ಅಥವಾ ಏನಾದ್ರೂ ತಂದು ಅಸ್ಕಿ ಫ್ಯಾಕ್ಟ್ರಿ ಕಬ್ಬ ಹಾಕಿ ಅದ್ರ ಬಿಲ್ ತಂದು ನಿಮಗೆ ರೊಕ್ಕ ಕೊಟ್ಟಾರ ಅಂತ ಯಾರು ತಿಳ್ಕೊಂಡಿದ್ವಿ. ಎಲ್ಲಿದ್ದು ಬಂದಿತ್ತು ಅಲ್ಲೇ ಬಂದೈತಿ, ಅದು ಎಲ್ಲಿ ಹೋಗಿತ್ತು ಅಲ್ಲಿ ಬಂದೈತಿ. ಈಗ ಲೆಕ್ಕ ಸುತ್ತಾಗಿ ಇಷ್ಟ ಮಾಡ್ರಿ, ಒಳಗೆ ಹೋಗೋ ಹೊತ್ನಾಗ ಕಚ್ಚು ಸಬ್ಕೋ ಖಾನ ಸುತ್ತು ಸಬ್ಕೋ. ಸುತ್ತು ಸಾಬ್ ಅಂದ್ರೆ ಯಾರ? ಅವ ಕಚ್ಚು ಸಾಬ, ಸುತ್ತು ಸಾಬ್. ಇದು ಅತನಿ ಒಳಗೆ ಇದನ್ನು ನಾನು ಕಟ್ಟು ಕಥೆಯಲ್ಲಿದ್ದ ನಿಜವಾಗ್ಲೂ ಆಗಿರ್ತಕ್ಕಂಥದ್ದು ಇದು. ಅವತ್ತಿನ ಕಾಲದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ಇಲೆಕ್ಷನ್ ಆತು, ಮರುದಿವ್ಸ ಡಬ್ಬು ಹೊಡಿತು. 460 ವೋಟಿಂಗ್ ಆಗಿತ್ತು. ಸುತ್ತು ಸಾಬ್ಗೆ ಎಷ್ಟು ಬಿದ್ದಿರ್ಬೇಕು ಗೊತ್ತಿತ್ತು? 460ರಾಗ 422 ಓಟ್ ಇವಾಗ ಯಾರಿಗೆ? ಸುತ್ತು ಸಾಬ್. ಸೇಡ್ಸಿ ಅದನ್ನ ಏನು ನೋಡಿದ್ ನೋಡ, ಉದ್ದಕ್ಕೆ ದುಡ್ಡು ನಮಸ್ಕಾರ ಹಾಕಿಸಿ ನೀನು ರಾಜಕೀಯನೂ ಬೇಡ, ಈ ಮಂದಿ ಸವಾಸು ಬೇಡ, ಇನ್ನು ಬೇಡ ಬೇಡ. ಅವಾಗ ಹೇಳ್ರಿ, ನೀನು ರೊಕ್ಕ ಕೊಟ್ಟಿದ್ದೆ, ನಾವು ಬಂಗಾರ ತಂದು ಇಟ್ಟಿದ್ದು 36-40 ಬಡ್ಡಿ ತೊಗೊಂಡಿದ್ದಿ, ಅದ ಬಡ್ಡಿ ರೊಕ್ಕ ನಮಗೆ ಕೊಟ್ಟಿದ್ದಿ, ನೀ ನಿನ್ನ ಕೈಲಿ ಕೊಟ್ಟಿದ್ದೇನ? ಇನ್ನೊಂದು ರೌಂಡ್ ಬರ್ತಿತ್ತು ತಗೋರಿ, ಇನ್ನೊಂದು ರೌಂಡ್ ಕೊಡ್ತಾರ ಅವ್ರು, ತಗೋರಿ. ಏನಾಗುದ? ಯಾರಿಗೆ ತಗೊಂಡ ಮನಸ್ಸಿಲ್ಲ, ನಾವು ಇದನ್ನ ಹೆಂಗೆ ತಗೊಳ್ಳೋದು ಪಾಪಿ ಹಣ ಅಂತಂದ್ರೆ ತಗೋರಿ, ಬಿಡ್ಬೇಡಕ್ಕೆ ಹೋಗ್ಬೇಡ್ರಿ. ನೀವು ವಾಪರ್ಸ್ಕೊಳ್ಳಿಲ್ಲ ಅಂತಂದ್ರೆ ದೇವ್ರ ಕಂಡು ಅದನ್ನು ಉಂಡೆ ಹಾಕಂದು ಹಾಕಿಬಿಡ್ರಿ. ಅದು ಒಲ್ಲೆ ಅಂದ್ರೆ ನಿಮಗೆ ಬಳಸ್ಕೊಳ್ಳೋದು ಒಲ್ಲೆ. ಅದಕ್ಕೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ಏನು ಸೇರಿದೆ, ನಾನು ನಿಮಗೊಂದು 2 ಮಿನಿಟ್ನಾಗ ಮುಗಿಸ್ಬಿಡ್ತೀನಿ. ಡೆಲಿಗೇಷನ್ ಫಾರ್ಮ್ ನಮ್ಮ ಕೈಯಾಗ ಅದಾವ, ನಾವು ಕೈ ಎತ್ತಿ. ಡೆಲಿಗೇಷನ್ ಫಾರ್ಮ್ ನಿಮ್ಮ ಕೈಯಾಗ ಅದಾವಣ್ಣವ್ರು. ಹೋಟ್ ನಮ್ಮದಾವು, ಡೆಲಿಗೇಷನ್ ಅವ್ರ ಕೈಯಾಗ ಅದಾವ್ರು. ಎಣಸ್ ಕೈ ಎತ್ತ. ಹೋಟ್ ನಮ್ಮ ಅದಾವು, ಡೆಲಿಗೇಷನ್ ಅವ್ರ ಕೈಯಾಗ. ಎಲ್ಲ ಅದು ಊಟದವ್ರು ಸ್ವಲ್ಪ ಬರೆದಿಟ್ಟು ಬರ್ತದೆ. ಕರೆಕ್ಟ್ ಲಿಸ್ಟ್ ಐತೆ ನಿಮ್ಮ ಕಡೆ? ಲಿಸ್ಟ್ ತಗೊಳ್ರಿ. ಆಮೇಲೆ ನಾವು ಇದೆಲ್ಲ ಮುಗಿದ ಮೇಲೆ ನಾವು 4-5 ಮಂದಿ ಕೊಂಡಿರ್ತೀವಿ. ಎ.ವಿ. ಪಾಟೀಲ್ ಸಾಹೇಬ್ರು ಮಾತಾಡಿದ ಮೇಲೆ ನಾವು 4-5 ಮಂದಿ ಕೊಂಡಿರ್ತೀವಿ. ಚುನಾವಣೆಯ ತಂತ್ರವನ್ನು ಯಾವ ಥರದಿಂದ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ತೀರ್ಮಾನ ಅಭ್ಯರ್ಥಿನ ಇಟ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ಕೊಂಡ್ಮೇಲೆ ಉಳಿದಿದ್ದ ಪ್ರಕ್ರಿಯೆ ಶುರು ಮಾಡೋಣ. ನಿಮ್ಮ ಹಾರುಗೇರಿ ಒಳಗೆ ಏನು ದೇವಕೊಂಡ ಅಜ್ಜನ ಪುಣ್ಯ ಭೂಮಿ ಒಳಗೆ ಬಂದಿದ್ದಿಲ್ಲ, ಆ ದೇವಕೊಂಡ ಇಷ್ಟ ಬೇಡ್ಕೊಳ್ಳೋಣ ಅಜ್ಜಗ, ಈ ಬ್ಯಾಂಕನ್ನು ಉಳಿಸ್ಕೊಡಪ್ಪ, ಮುರುಗೋಡು ಅಜ್ಜ ಕಟ್ಟಿದತಿ, ಅಜ್ಜ ನೀ ಉಳಿಸು ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.